ಹಲೋಗೆ ಹೊಸ ವೆಲ್ಕಮ್ ಆಯ್ತು. ನಮ್ಮದೇ ಟ್ರೈಡೆಂಟ್ ವಿತ್ ಮೈಸೂರು ಬ್ರಾಂಚ್ಗೆ ಇದು ಹೊಸ ಅವ್ರಿ ಲಾಸ್ಟ್ ಮಂತ್ ಇಲ್ಲಿ ಈ ಶೋ ಲಾಂಚಿಂಗ್ ಇತ್ತು ಮತ್ತು ಆ ಲಾಂಚ್ ಆಯಿತು. ಈಗ ಹೊಸ ಕೈಗೆ ಲಾಂಚ್ ಆಯಿತು ಆಡಿ ತೋರಿಸಿ ಆಮೇಲೆ ಹೊಸ ಟ್ರೈಪರು ಆಲ್ಮೋಸ್ಟ್ ಶೇಪಲ್ಲಿ ಬಂದರೆ ಚೆನ್ನಾಗಿ ಸಿಲ್ಲ ಅಲೆ ತಾವು ಈಗ ನಿಂತಿದೆ ಶೇಪ್ನಲ್ಲಿ ಚೆನ್ನಾಗಿ ಸಿಲ್ಲ ಹಿಂಗೆ ಬರುತ್ತೆ ಶೇಪ್. ಇದು ಹೊಸ ಟ್ರೈಪರು ಮತ್ತು ಕಾಂಗ್ರೆ ಲುಕ್ ಹತ್ರ ಚೆನ್ನಾಗಿ ಸರಿ ಹೊಸ ಟ್ರೈಪಲ್ಲಿ. ನೀವೇ ನನ್ನ ಹತ್ರ ನೋಡ್ಬೇಕಂದ್ರೆ ನೀವು ಇದು ಮೈಸೂರು ಬ್ರಾಂಚಲ್ಲಿ ಇನ್ನೊಂದು ಟ್ರೈಪರು ಮೈಸೂರು ಬ್ರಾಂಚಲ್ಲಿ ಇದೆ ಗಾಡಿ ಇದು ಟ್ರೈಪರ್ ಇದೆ. ಇಲ್ಲಿ ಮುಂದೆ ನೋಡ್ತಾರೆ ಯಾರು ಟ್ರೈಬರ್ ನೋಡ್ತಾ ಇದು ಮುಂದೆ ಟ್ರೈಪರ್ ನೋಡ್ತಾರೆ ಅದು ರಿಲ್ಯಾಕ್ಸ್ ಮಾಡ್ತೀನಿ ಆ ಬಗ್ಗೆ ಈ ವಿಡಿಯೋಲಿ. ನಾಳೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಳಗ್ಗೆ ಒತ್ತಿ ನಾವು ಹೊಸದಪ್ಪ ಅಂದರೆ ನಿಮ್ಮ ಮುಂದೆ ನೋಟಿಫೈ ಆಗುತ್ತೆ ವಿಡಿಯೋ ಆ್ಯಂಡ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನ ಫಾಲೋ ಮಾಡ್ಕೊಳ್ಳಿ. ಇನ್ನು ಮುಂದೆ ನೋಡ್ತಾರೆ ಈ ಮುಂದೆ ನೋಡ್ತಾರೆ ಅದು ನಾವು ನೋಡಿ ಇದು ನೋಡಿ ಮುಂದೆ ಹೈಟ್ ಬಟನ್ನು ಚೆನ್ನಾಗಿ ಸಾಯಿಲ್ಲ ನಿಮಗೆ ಬರೀ ಚೆನ್ನಾಗಿ ಸಾರು ಹಿಂದೆ ಟೇಲ್ ಲೈಟು ಮುಂದೆ ಹೆಡ್ಲೈಟ್ಸು ಮತ್ತು ಒಳಗೆ ಕಲರು ಮತ್ತು ವೀಲ್ಸು ಮತ್ತು ಒಳಗೆ ಬರೀ ಫೀಚರ್ಸ್ ಆಗಿರ್ಬೇಕು ಚೆನ್ನಾಗಿ ಆಗಿರ್ಬೇಕು ಅಷ್ಟೇ ಬಿಟ್ಟರೆ ಲೆನ್ಸ್ ಏನಾದರೂ ಸೇಲಾಗಿ ಓಲ್ಡ್ ಟ್ರೈಬರಲ್ಲಿ ಏನೋ ಅದೇ ತಾವು ನಾವು ನೋಡಿರ್ತೀರ BS4 ಟ್ರೈಬರು. ಇಲ್ಲಿ ನೋಡ್ತಿರೋದು BS6 BS2 ನಾವು ನೋಡ್ತಾ ಇದ್ದೀರ ಮತ್ತು ನೋಡ್ತಿದ್ದೀರಾ ಇಲ್ಲ ನಾನೇನೋ ನೋಡಿ ನಿಮ್ಗೆ ಈ ಥರ ಕಲರ್ಡ್ ಡೋರ್ ಅಂತ ಬರುತ್ತೆ ಪೇಮ್ಲೆ ಫಿಶ್ ಕಲರ್ ಡೋರ್ ಅಂತ ಬರುತ್ತೆ ಫೀಚರು ಬಿಟ್ಟರೆ ಹೊಸ ಟೆಕ್ನೋ ಕಲರ್ ಇದೆ ಅಲ್ಲಿ ನಿಮಗೆ ಚೆನ್ನಾಗಿದೆ. ಫಿನಿಶ್ ಇದೆ ಬ್ಲಾಕ್ ಫಿನಿಶ್ ಮಿರರ್ಸ್ ಬರುತ್ತೆ ಟರ್ನ್ ಇಂಡಿಕೇಟರ್ಸ್ ಬರುತ್ತೆ ಒಮೆನ್ಸ್ ಬರುತ್ತೆ ಸೇರಿಸಿ ಕ್ಯಾಮ್ರಾ ಇಟ್ಟಿಲ್ಲ ಕಮ್ಯುನಿಟೇಟಿವ್ ವೀಲ್ಸ್ ನಿಮಗೆ ಅಂದರೆ 180/65 or 15 ಡೈಮಿಕಲ್ ಡ್ಯಾನ್ಯುವಲ್ ವೀಲ್ಸ್ ಬರುತ್ತೆ. ಫ್ರಂಟ್ ಡಿಸ್ಪ್ಲೇ ಬರುತ್ತೆ ಕಾರಿಗೆ ವಿತ್ C8 ಸೆಕ್ಯೂರಿಟಿ ಆ್ಯಪ್ ಬರುತ್ತೆ ಫ್ರಂಟ್ ಡಿಸ್ಕ್ ಬರುತ್ತೆ ಮತ್ತು ಇದಕ್ಕೆ ರೇ ಜಂಪರ್ ಇತ್ತು ಮತ್ತು ಫ್ರಂಟ್ ಡಿಸ್ಪ್ಲೇ ಬರುತ್ತೆ ಗಾಡಿಗೆ. ನೋಡಿ ಹಳೆ ಥರ ಕಂಪನಿ ಫುಲ್ ಮುಂದೆ ಚೆನ್ನಾಗಿ ಆಗಿದೆ ಹೊಸ ಥರ ಕಂಪನಿ ಚೆನ್ನಾಗಿ ಆಗಿರಬೇಕು ಲೈಟಿಂಗ್ ಸಿಸ್ಟಮ್ ಮತ್ತೆಲ್ಲ ಚೆನ್ನಾಗಿದೆ ಅನ್ಕೊತೀನಿ. ಇದಾದ ಫೀಚರ್ಸ್ ಏನಿದೆ ನೋಡೋಣ ಫ್ರಂಟ್ ಎಲ್ಲ ಫೀಚರ್ಸ್ ಫ್ರಂಟ್ ನೋಡ್ಕೊಂಡೆ ನೀವು ನೋಡಿ ನಮಗೆ ಇದು ಲೈಟ್ಸ್ ಚೇಂಜಸ್ ಇದೆ ಲೈಟ್ಸ್ ಡಿಫ್ರೆಂಟ್ ಲೈಟ್ ಕೊಟ್ಟಿದ್ದಾರೆ ಪ್ರೊಜೆಕ್ಟರ್ ಲೈಟ್ಸ್ ಕೊಟ್ಟಿದ್ದಾರೆ ಮತ್ತು ಪಕ್ಕದಲ್ಲಿ ಇಂಡಿಕೇಟರ್ ಲೈಟ್ ಇಲ್ಲಿದೆ. ಇದು ಒಂದು ಪ್ರೊಜೆಕ್ಟರ್ ಹಾಗೆ ಒಂದೆಲ್ಲ ಕಂಟಿನ್ಯೂ ಆಗುತ್ತೆ ವಿತ್ LED ಡೇಟಾ ಲೈಟ್ ಬರುತ್ತೆ ಮತ್ತು ಅಲ್ಲಿ LED ಫಾರೆಸ್ಟ್ ಬರುತ್ತೆ. ಬಿಟ್ಟು ಇದು ಹೊಸ ಗ್ರಿಲ್ ಬಂದಿದೆ ವಿತ್ ಟ್ರೈಬರ್ ಅನಲ್ ಬ್ಯಾಜಿಂಗ್ ಕೊಟ್ಟಿದ್ದಾರೆ ಅನಲ್ ಬ್ಯಾಜಿಂಗ್ ಇದೆ ಹಿಂಗಾಗಿದೆ ಹೊಸ ಇರ್ತದೆ. ಓಲ್ಡ್ ಟ್ಯಾಬಲ್ ಇಲ್ಲೇ ಓಲ್ಡ್ ಟ್ಯಾಬಲ್ ನಾವು ಇಲ್ಲೇ ನಿಂತಿದೆ ಅಲ್ಲೇ ನಿಂತಿದೆ ಅವಾಗ ಚೆನ್ನಾಗಿ ಕಾಣಿಸ್ತಾರೆ ನಿಮಗೆ ನೋಡಿ ಹೊಸ ಮಾಡಿ ಪೇಂಟಿಂಗ್ ಬರುತ್ತೆ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಏನೋ ಫೀಚರ್ಸ್ ಬರುತ್ತೆ ಅಂತ ನಾವು ತೋರಿಸ್ತೀನಿ. ಇದು ಇಲ್ಲಿಂದ ಟೆಕ್ನೋ ಪೈಡ ನಿಂತೆ ಬರುತ್ತೆ ಫ್ರೆಂಡ್ ಲುಕ್ ಬರುತ್ತೆ ಅಂತ ಗಾಡಿ ನೀವು ಕೇಳಿದ್ರೆ ಆ್ಯಂಡ್ ಈಗ ಬರೋದು ಹಿಂಗೆ ಬರುತ್ತೆ ಅಂತ ಆ್ಯಂಡ್ ಬಿಚ್ಚ ನಿಮಗೆ ವೀಲ್ಸು ಡ್ಯೂಯಲ್ ಟೋನ್ ವೀಲ್ಸ್ ಬರುತ್ತೆ ಅಂತ ಈ ಗಾಡಿಗೆ ಬರೋದು ಡ್ಯೂಯಲ್ ಟೋನ್ ವೀಲ್ಸ್ ಅಂತ ಹೊರಗೆ ಅದು ಎರಡು ಮೀಟರ್ ಕಾಣಿಸ್ತಲ್ಲ ನಮ್ಗೆ ಡ್ಯೂಯಲ್ ಟೋನ್ ವೀಲ್ಸ್ ಬರುತ್ತೆ ಅಂತ. ಮತ್ತು ನ್ಯೂ LED ಸಿಗ್ನೇಚರ್ ಬರುತ್ತೆ ಅಂತ ಫ್ರಂಟ್ ಇದಕ್ಕೆ ಮತ್ತು ರೂಫ್ ರೇಲ್ಸ್ ಬರುತ್ತೆ ಅಂತ ವಿತ್ 50 ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಬರುತ್ತೆ ಮೇಲೆ ರೂಫ್ ಕೆಪಾಸಿಟಿ ಬರುತ್ತೆ. ಮುಂದೆ LED ಟೈಲೇ ಚೆನ್ನಾಗಿದೆ ಅಂತೆ ಹೊಸ ಮುಂದೆ ಫ್ರೆಶ್ ಲುಕ್ ಗೊತ್ತಿದೆ ಗಾಡಿ ನೋಡಿದೆ ಫ್ರೆಶ್ ಹೊಸ ಗ್ರಿಲ್ಲು ಹೊಸ LED ಲೈಟ್ಸು ಹೊಸ ಫಾಗ್ ಲೈಟ್ಸು ಫ್ರೆಶ್ ನ್ಯೂ ಗ್ರಿಲ್ ಬಿಟ್ಟೆ ಏನೋ ಇತ್ತು ಗ್ರೇ ಕಲರ್ ಚೆನ್ನಾಗಿ ಗ್ರೇಟ್ ಕ್ಯಾಮ್ರಾ ಜಾಸ್ತಿ ಗೊತ್ತಲ್ಲ ಈ ಕಲರ್ಗೆ ಹಿಂಗೆ ಬರುತ್ತೆ ವಿತ್ ಡ್ಯೂಯಲ್ ಟೋನ್ ಕಲರ್ ವೀಲ್ಸ್ ಬರುತ್ತೆ. ಡ್ಯೂಯಲ್ ಟೋನ್ಸ್ R15 R18 ಟೈಲ್ಸ್ ಬರುತ್ತೆ ಈ ಗಾಡಿಗೆ ಚೆನ್ನಾಗಿದೆ ಟೈಲ್ಸ್ ಫೀಚರ್ ಇದೆ ಆ್ಯಂಡ್ ಹಿಂಗೆ ಕಾಣಿಸ್ತಾ ಗಾಡಿ ಆ್ಯಂಡ್ ಹಿಂಗೆ ಕಮಿಂಗ್ ವಿಲ್ ಪೇನೋ ಬ್ಲಾಕ್ ಫಿನಿಶ್ ಬರುತ್ತೆ ವಿತ್ ಟರ್ನ್ ಇಂಡಿಕೇಟರ್ ಬರುತ್ತೆ ಲುಕ್ ಬರುತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಪೇನೋ ಬ್ಲಾಕ್ ಫಿನಿಶ್ ಡೋರ್ನಲ್ಲ ಈ ಕಲರ್ಗೆ ಚೆನ್ನಾಗಿ ಮುಂದೆ ಹಿಂಗೆ ಕೊಟ್ಟಿದ್ದಾರೆ ಆ್ಯಂಡ್ ಡೋರ್ ಇಸ್ ಓಪನ್ ಆಗುತ್ತೆ ಡೋರ್ ನಿಮಗೆ ಇವಾಗ 90 ಡಿಗ್ರೀಸ್ ಡೋರ್ ಓಪನ್ ನೋಡಿ 90 ಡಿಗ್ರೀಸ್ ಡೋರ್ ಓಪನ್ ಆಗಿದೆ ನಿಮ್ಗೆ ಆಲ್ಮೋಸ್ಟ್ ಚಿಕನ್ಸು ಆ್ಯಂಡ್ ವಿತ್ ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ ವಿತ್ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಸಿಂಪಲ್ ಬರುತ್ತೆ ಹಿಂಗೆ ಬರುತ್ತೆ ಲುಕ್ ಬರುತ್ತೆ ಸಿಂಪಲ್ಲಾಗಿ ಬರುತ್ತೆ ಲುಕ್ಕು. ಇದಕ್ಕೊಂದು ಒಳದೆ ನೀವು ಅದು ನಿಮಗೆ ಈಚಾ ಸೆಟಪ್ ಬರುತ್ತೆ ನಿಮಗೆ ನೋಡಿ ಡ್ರೈವರ್ ಸೀಟ್ಗೆ ಮೋರ್ ಕಂಫರ್ಟಬಲ್ ಆಗಿ ಕೊಟ್ಟಿದ್ದಾರೆ ಆಂಬ್ರೆಸ್ ಕೊಟ್ಟಿದ್ದಾರೆ. ಇಲ್ಲಿ ಫ್ರೆಂಡ್ಸ್ ಸ್ವಲ್ಪ ಚೆನ್ನಾಗಿ ಫ್ರೆಂಡ್ಸ್ ಸ್ವಲ್ಪ ಲುಕ್ ಚೆನ್ನಾಗಿ ಸಾಯಿದೆ ನಿಮಗೆ ಫ್ರೆಂಡ್ ಲುಕ್ ಚೆನ್ನಾಗಿದೆ. ಮನೇಲಿ ಅಡ್ಜಸ್ಟ್ಮೆಂಟ್ ನೀವು ಅಡ್ಜಸ್ಟ್ ಮಾಡ್ಬೋದು ಡ್ರೈವರ್ ಸೀಟ್ನ ಈಗ ಮಹಿಳೆ ಏನೂ ಬರೋಲ್ಲ ಇದಕ್ಕೆ ಸೀಟು ಆ್ಯಂಡ್ ಇದೆಲ್ಲ ಕಿಲ್ ಬರುತ್ತೆ ಇಲ್ಲಿ ನೋಡ್ತಾರೆ ಆಟೋಮೆಟಿಕ್ ಗಾಡಿ ಇದು ಆಟೋಮೆಟಿಕ್ ಗಾಡಿ ಅನ್ಕೋತೀನಿ ಆಟೋಮೆಟಿಕ್ ಗಾಡಿ ಆ್ಯಂಡ್
ಹಿಂಗೆ ಬರುತ್ತೆ. ಇದು ಅಲ್ಲಿಂದ ಅದು ಓಲ್ಡ್ ಟ್ರೈ ಬರೋದು, ಅದು BS ಇದ್ದಾವೆ. ಇದು BS6 ಟ್ರೈ ನೋಡ್ತಾ ಇದ್ದೀರ ಫೀಲ್ ಆಲ್ಮೋಸ್ಟ್ ಲ್ಯಾಂಡ್ ಹೈಟಲ್ಲಿ ಏನೋ ಚೆನ್ನಾಗಿ ಸಾಯಿಲ್ ಅನ್ಕೋತೀನಿ. ಅಲ್ಲಿ ಟ್ರೈಬಲ್ ಕಂಪೇರ್ ಮಾಡಿದೆ, ನೀವು ಟ್ರೈಬಲ್ ಕಂಪೇರ್ ಮಾಡಿದೆ. ಇದ್ರಲ್ಲಿ ಮುಖ್ಯ ಏನು ಫೀಚರ್ಸ್ ಬರುತ್ತೆ ಈ ವಿಡಿಯೋಲಿ ಹಿಂಚಿನ ಮಾಹಿತಿನೇ ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋಲಿ. ನಿಮಗೆ ಅದು ಬಿಟ್ಟು ನಿಮಗೆ ಇದ್ರಲ್ಲಿ ಕಲರ್ ಆಪ್ಷನ್ಸ್ ನೀವು ಕೇಳಿದ್ರೆ ಝೆನ್ಸಾರ್ ಬ್ಲೂ ಬರುತ್ತೆ, ಮತ್ತು ಶ್ಯಾಡೋ ಗ್ರೇ ಬರುತ್ತೆ. ಇದರಲ್ಲಿ 9 ಕಲರ್ಸ್ ಬರುತ್ತೆ ಅಂತೆ. ಶ್ಯಾಡೋ ಗ್ರೇ, ಮೂನೆಟ್ ಸಿಲ್ವರು, ಮತ್ತು ಆಂಬರ್ ಟೆರಿಕಾಟ್ ಅಂತ ಅದು ಯೂನಿಕ್ ಕಲರು, ಮತ್ತು ಸ್ಲೀಟ್ ಬ್ಲ್ಯಾಕ್ ಅಂತ, ಮತ್ತು ಐಸ್ ಕೋಲ್ಡ್ ವೈಟು, ಮತ್ತು ಆಂಬರ್ ಟೆರಿಕೋಟೆಡ್ ಮಿಸ್ಟರಿ ಬ್ಲ್ಯಾಕ್ ರೂಫ್ ಅಂತ ಥರ ಇದೆ. ಮತ್ತು ಶ್ಯಾಡೋ ಗ್ರೇ ಮಿಸ್ಟರಿ ಬ್ಲ್ಯಾಕ್, ಇನ್ನೊಂದು ಆಗ್ತದೆ ಮಿಸ್ಟರಿ ಶ್ಯಾಡೋ ಗ್ರೇ ಕಲರ್ ಟೆಕ್ನೋಗ್ಲ ನೋಡ್ತಾ ಇದ್ದೀವಿ ನಾವಿಲ್ಲಿ. ಐಸ್ ಕೋಲ್ಡ್ ವೈಟ್ ಮಿಸ್ಟರಿ ಬ್ಲ್ಯಾಕ್ ರೂಫ್ ಬರುತ್ತಂತೆ. ಆ್ಯಂಡ್ ಅದು ಬಿಟ್ಟು ಇದರಲ್ಲಿ ನಿಮಗೆ ಇದರಲ್ಲಿ 7 ಸೀಟ್ ಸ್ವಿಚ್ ಮಾಡೋಕ್ಕಂತ ಇದೆಲ್ಲ ಆಪ್ಷನ್ ಇದೆ ಅಂತಂದರೆ ಸೀಟ್ ಸ್ವಿಚ್ ಮಾಡೋಕ್ಕಂತ ಆಪ್ಷನ್ ಇದೆ ಅಂತಂದರೆ ಸ್ವಿಚ್ ಮಾಡೋಕ್ಕಂತ. ಅದಕ್ಕೆ ಈಗ ಫ್ರಂಟ್ ಲುಕ್ ಬಂದ ಗಾಡಿ ನೋಡಿ, ಫುಲ್ ಚೆನ್ನಾಗಿ ಫ್ರಂಟ್ ಲುಕ್. ಇದರಲ್ಲಿ ನಿಮಗೆ ನೋಡಿ, ಇದರಲ್ಲಿ ನಿಮಗೆ ಹಿಂಗೆ ನಾನು ಹಾಕ್ಬಿಟ್ಟು RX ಟೆಕ್ನೋ ಬೈಕಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಬರಲ್ಲ ಇದೆ ಟೆಕ್ನೋ ಬೈಕು. ಇದ್ರಲ್ಲಿ ಬರೀ ನಿಮಗೆ ನಾರ್ಮಲ್ ನೋಡಿ ಕಾಲಿಂಗ್ ಫೀಚರ್ಸ್ ಮೋಡ್ಸ್ ಅಟ್ ಎಲ್ಲಿ ಬರುತ್ತೆ. ಬೇಕಲ್ಲಿ ಇಲ್ಲಿ ಏರ್ಬ್ಯಾಗ್ಸ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಫೀಚರ್ಸ್ ಇರುತ್ತೆ. ಇಲ್ಲಿ ನಿಮಗೆ ನಿಮಗೆ 7 ಡಿಜಿಟಲ್ ಥರ ನಿಮಗೆ ಡಿಜಿಟಲ್ ಕೊಟ್ಟಿದ್ದಾರೆ. ಇಲ್ಲಿ ಬರೋದು ಟೆಂಪ್ರೇಚರ್ ಮೀಟರು, ರೈಟಲ್ಲಿ ಬರೋದು ನಿಮಗೆ ಫ್ಯೂಯಲ್ ಗೇಜ್ ಮೀಟರು, ಸೆಂಟ್ರಲ್ಲಿ ನಿಮಗೆ ಎಲ್ಲ ಯಾವ್ದು ಸ್ಪೀಡೋ ಮೀಟರು, ಆಡೋ ಮೀಟರು ಎಲ್ಲ ಗೇಜಸ್ ಇಲ್ಲಿ ಬರುತ್ತೆ. ಇಲ್ಲಿ ತೋರಿಸುತ್ತೆ. ಅದು ಬಿಟ್ಟು ನಿಮಗೆ ಚೆನ್ನಾಗಿದೆ AC ಇವೆಂಟು, ಚೆನ್ನಾಗಿದೆ ಫೀಚರ್ಸ್. ಇಲ್ಲಿ ಬಿಟ್ಟು ಮನೇಲಿ ಅಡ್ಜಸ್ಟಿಬಲ್ ಮಿರರ್ ಬರುತ್ತೆ. ಆ್ಯಂಡ್ ಇದು ಅದೇನು ಫೀಚರ್ ಆಟ ಗೊತ್ತಿಲ್ಲ ಅದು. ಇಲ್ಲಿ ನಿಮಗೆ 6 ಇಂಚ್ ಬರುತ್ತೆ ಡಿಸ್ಪ್ಲೇ ಬರುತ್ತೆ ನಿಮಗೆ, ಅಂದರೆ ಕಾಪಿ ಡಿಸ್ಪ್ಲೇ ಬರುತ್ತೆ ಅಂತೆ. ಅದು ಇಲ್ಲಿ ನೀವು ಇದೇನು ಫಿನಿಶ್ ಬರುತ್ತಲ್ಲ, ನಾರ್ಮಲ್ ಗ್ಲೋಬಲ್ ಇರಬೇಕು ಫಿನಿಶ್ ಇದೆ. ಹಿಂಗೆ ಬರುತ್ತೆ ಫಿನಿಶ್. ಒಂದು ಮೂರು ತೊಗೊಂಡ್ಕೊಟ್ಟಿದ್ದಾರೆ ಫಿನಿಶ್. ಇಲ್ಲೊಂದು ಡಿಫ್ರೆಂಟ್ ಇದೆ. ಇಲ್ಲಿ ಸ್ವಲ್ಪ ಇದೆ ಡಿಫ್ರೆನ್ಸ್ ಏನು ಕೊಟ್ಟಿದ್ದಾರೆ. AC ಇವೆಂಟ್ಸ್ ಚೆನ್ನಾಗಿದ್ದಾರೆ ಕಸ್ಟಮರ್ಗೆ. ಆಲ್ ದ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ಪಾರ್ಕ್ ಅಸಿಸ್ಟ್, ಟ್ರಾಕ್ಷನ್ ಕಂಟ್ರೋಲು, ಹೀಟರು ಎಲ್ಲ ಇಲ್ಲಿ ಬರುತ್ತೆ. ಅದರ್ ಲೈಟ್ ಎಲ್ಲಿ ಕೊಟ್ಟಿದ್ದಾರೆ ನೋಡ್ತಾರೆ. ಅಲ್ಲದೆ ನಿಮಗೆ ಚಾರ್ಜಿಂಗ್ ಪೋರ್ಟ್ ಇದೆ. ಇಲ್ಲಿ ಗಾಡಿ ಇಲ್ಲಿ ಸ್ಟಾರ್ಟ್ ಮಾಡ್ತೀರಾ, ಇದು ಡಮ್ಮಿ ಸ್ಟಾಪ್, ಒಂದು USB ಪೋರ್ಟು ಇಲ್ಲೇನೋ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಪೋರ್ಟ್ ಇದೆ ಅಲ್ಲಿ. ಬಟ್ ಯಾಕೋ ಸಿಗರೇಟ್ ಪೋರ್ಟ್ ಇಲ್ಲ ಇಲ್ಲಿ, ಅದು ಹಿಂದೆ ಮಿಸ್ಸದೆ. ಇಲ್ಲಿ ಅಂತ ಆಟೋಟಿಕ್ ಗೇರ್ 6 ಸ್ಪೀಡ್ 5 ಸ್ಪೀಡ್ ಆಟೋ ಗೇರ್ಸ್ ಬೇಕು. 5 ಸ್ಪೀಡ್ ಆಟೋ ಗೇರ್ ಬರುತ್ತೆ ಇದಕ್ಕೆ ವಿತ್ ಟೂನ್ ಕನ್ವರ್ಟರ ಎಲ್ಲ ಬರೀ AMT. ಬಿಕಾಸ್ ನಾನೊಟ್ಟಲ್ಲ ಬರೀ CVT ಇಲ್ಲ AMT ಗೇರ್ಸ್ ಕೊಡ್ತಾರೆ ಮಾರ್ಕೆಟಲ್ಲಿ. ಅವ್ರು ಇದು CVTನೇ ಇರ್ಬೇಕು ಅನ್ಕೋತೀನಿ ಗಾಡಿ. ನಮ್ಮ ಅನ್ಬರಬೇಕು ನೋಡಿ, ಬೇರೆಯವ್ರಿಗೆ ಪರ್ಸನಲ್ ಕಳ್ಕೊಟ್ಟಿದ್ದಾರೆ ಕಂಟ್ರೋಲ್. ಒಂದು ಕೂಲಿಂಗ್ ಲೋಗೋ ಫ್ರಿಜ್ ಅಂತೇಳಿ ಕೂಲಿಂಗ್ ಫ್ರಿಜ್ ಕೊಟ್ಟಿದ್ದಾರೆ. ಯೂನಿಕ್ ಫೀಚರ್ ಆಮ್ರೆಸ್ ಇದೆ ಕಸ್ಟಮರ್ಗೆ. ಇದೊಂದೇ ಸೀಟ್ಸ್ ಅಲ್ಲ ಅನ್ಕೋತೀನಿ ಅದಕ್ಕೆ ಬರೋದು. ಇಲ್ಲಿ ನೀವು ಅಡ್ಜಸ್ಟ್ ಇಷ್ಟ ನೋಡಿ ಕಲಾಡೆ ಹೋಗುತ್ತೆ, ಮುಂದಕ್ಕೆ ಬರಲ್ಲ. ಇದು ಸೀಟ್ಸ್ ಇದು ಸ್ಟೀರಿಂಗ್ ವೀಲು ಪಾರ ಪ್ರೀಮಿಯಂ ಫೀಲ್ ಇದೆ. ಬಟ್ ಅದು ಫೀಲ್ ಟಚ್ ಕೊಡಲ್ಲ ಇದಕ್ಕೆ. ಇದು ಮೋಸ್ಟ್ ಅಫೋರ್ಡಬಲ್ ಸೆಗ್ಮೆಂಟ್ 7 ಸೀಟರ್ ಗಾಡಿ ಟ್ರೈಬರ್ ನೋಡ್ತಾ ಇದರಲ್ಲಿ ಅಂತ ಟ್ರೈಬರ್ ನೋಡ್ತಾ ಇದ್ದೀರ. ಹಿಂಗೆ ಬರುತ್ತೆ. ಇಲ್ಲಿ ನಿಮಗೆ ರೀಡಿಂಗ್ ಲೈಟ್ಸು ಮೇಸ್ ಕೊಟ್ಟಿದ್ದಾರೆ. ಅದೇ ಅಷ್ಟೇ ಫಿನಿಶಿಂಗ್ ಅಷ್ಟೇ ಅಲ್ಲ. ಈ ಗಾಡಿ ನಿಮಗೆ ಇಂಡಿಪೆಂಡೆಂಟ್ ಬೇರ್ ಕಂಡೀಷನ್ ಸೆಕೆಂಡ್ ECS ಬರುತ್ತೆ. ಈ ಗಾಡಿ ನೀವು ಕದ ಫೀಚರ್ಸ್ ಬರುತ್ತಂತೆ. ಅದು ಬಿಟ್ಟು 6 ಅಡ್ಜಸ್ಟೇಬಲ್ ಡ್ರೈವರ್ ಸೀಟ್ ಆಗಿರುತ್ತೆ. ಆಮ್ರೆಸ್ ಫೀಚರ್ ಬರುತ್ತೆ. 6 ವೇ ಅಡ್ಜಸ್ಟ್ ಮಾಡೋಕ್ಕಂತ ಸೀಟ್ ಅಡ್ಜಸ್ಟ್ ಮಾಡೋಕ್ಕಂತ ತೋರಿಸ್ತೀನಿ ನಾನು. ರಿಫೈನ್ ಮೆಟೀರಿಯಲ್ಸ್ ಹಾಕ್ಯಾರಂತೆ. ಇಷ್ಟು ಬರುತ್ತೆ ಅಂತ ಫೀಚರ್ಸ್ ನಿಮಗೆ ಗಾಡಿಯಲ್ಲಿ. ನೋಡಿ ಈ ಸೀಟ್ಸ್ ನಿಮಗೆ ಅದೇ ಸೀಟ್ಸ್ ನಿಮಗೆ 6 ವೇ ಅಡ್ಜಸ್ಟ್ ಮಾಡೋಕ್ಕಂತೆ ಸೀಟ್ಸ್ ಅಡ್ಜಸ್ಟಿಂಗ್ ಫೀಚರ್ ಇದೆ ಅಂತ ಹೇಳಿ ವಿತ್ ಆಮ್ರೆಸ್ ಫೀಚರ್ ಕೊಟ್ಟಿದ್ದಾರಂತೆ.
ನಿಮಗೆ ಇದೆಲ್ಲ ನಿಮಗೆ ನೋಡಿ ಸೀಟ್ಸ್ ಮಾತ್ರ ನಿಮಗೆ ನೋಡಿ ಇದು ಬೆಂಗೆ ಟೆಕ್ನೋಪ್ಯಾಕ್ ಆಗಿದೆ ಆರೋಗ್ಯ ಟೆಕ್ನೋಪ್ಯಾಕ್ ಟಾಪ್ ಅನ್ನೋದು ನೀನು ಅದಕ್ಕೆ ಡ್ರೈವರ್ ಕೊಪ್ಪೋದಕ್ಕೆ ಅದಕ್ಕೆ ಅಡ್ಜಸ್ಟ್ ಕೊಟ್ಟಲ್ಲಿ ಇನ್ನು ಯಾಕಂದ್ರೆ ಯಾರು ಗೊತ್ತಿಲ್ಲ ರೆನಾಲ್ಟ್ ಇನ್ನೂ ಅಡ್ಜಸ್ಟ್ ಇಲ್ಲ ಗಾಡಿಗೆ ಮತ್ತು ಇದಕ್ಕೆ ಸೀಟಿಗೆ ಎಷ್ಟು ಬರುತ್ತೆ ಅನ್ಕೊತೀನಿ ಗಾಡಿಗೆ ಕೊಟ್ಟಿರೋದು ಬಟ್ ಚೆನ್ನಾಗಿದೆ ಅಷ್ಟೇ ಲುಕ್ ಚೆನ್ನಾಗಿದೆ ಸ್ಟೀರಿಂಗ್ ವೀಲ್ ಆಲ್ಮೋಸ್ಟ್ ಇದು ಸಣ್ಣ ಕ್ವಾಲಿಫೈ ಕೊಟ್ಟಿದ್ದಾರೆ ಫೀಚರ್ಸ್ ಎಲ್ಲ ಬರುತ್ತೆ ಇದರಲ್ಲಿ ನಿಮಗೆ ರೇಡಿಯೋ ಮೀಡಿಯಾ ಫೋನು ವೆಹಿಕಲ್ ಸೆಟ್ಟಿಂಗ್ಸ್ ಎಲ್ಲ ಬರುತ್ತೆ ಇಂಟಿಗ್ರೇಷನ್ ಶೀಟ್ ಎಲ್ಲ ಬರುತ್ತೆ ಅಂತ ಇದರಲ್ಲಿ ಡಿವೈಸ್ ಹಾಕ್ಬೇಕು ನೀವು ಇದಕ್ಕೆ ತುಂಬ ಸೆಟ್ಟಿಂಗ್ ಲುಕ್ ಬರುತ್ತೆ ಈ ಗಾಡಿ ಅಂದ್ಕೊಂಡು ಹಂಗಾಗಿ ಫೀಚರ್ ಎಲ್ಲ ಇದೆ ಫೀಚರ್ ಇದೆ ಹಿಂಗೆ ಬರುತ್ತೆ ಫೀಚರು ಇನ್ನೂ ಯಾಕಲ್ಲಿ ಟ್ರೈಬರ್ ಇದೆ ಗೊತ್ತಿಲ್ಲ ಟ್ರೈಬರ್ ಇನ್ನೂ ಅಡ್ಜಸ್ಟ್ ಗೊತ್ತಿಲ್ಲ ಹೊಸದವ್ರು ಏನು ಆಗಿರೋ ಅದಕ್ಕೆ ಝೆಡ್ ಟೆಕ್ನೋಬ ಇನ್ನೊಂದು ಸ್ಪೆಸಿಫಿಕ್ ಬರುತ್ತೆ ಕೆಲವರಿಗೆ 17 ಮೈಲೇಜ್ ಬರುತ್ತೆ ಅಂತ ಗಾಡಿ ಮೈಲೇಜು ಪೆಟ್ರೋಲು 981 cc ಎಂಜಿನ್ ಬರುತ್ತೆ ಅಂತ 3 ಸಿಲಿಂಡರ್ಸ್ ಅಂತ ಮ್ಯಾಕ್ಸಿಮಮ್ ಪವರ್ 71 bhp 0.1 bhp at 6250 RPM ಬರುತ್ತೆ ಅಂತ ಟಾಗು 96 Nm ಟಾಗ್ ಬರುತ್ತೆ 3500 km RPM ಬರುತ್ತೆ ಅಂತ 7 ಸೀಟರ್ ಗಾಡಿ ಅಂತ ಇದು ಕಾರ್ಬನ್ ಆಟೋಮ್ಯಾಟಿಕ್ ಬೂಟ್ ಸ್ಪೇಸ್ 84 ಲೀಟರ್ಸ್ ಅಂತ ಫ್ಯೂಲ್ ಟ್ಯಾಂಕ್ 40 ಲೀಟರ್ಸು MOV 118 Nm ಗ್ರೌಂಡ್ ಕ್ಲಿಯರೆನ್ಸು ಈ ಸಮಯದಲ್ಲಿ ಹೈಯೆಸ್ಟ್ ಅಂಕಲ್ ಅಂತ ಇದು ಗಲಾಟೆ ಕೀಟೋಸ್ ಬರುತ್ತೆ ಅಲ್ಲಿ ಪವರ್ ವಿಂಡೋಸ್ ಅಂಡೆಲ್ಲ AC ಗಾಡಿ ಇರಬೇಕು V4 ಮತ್ತು ಸ್ಟೀರಿಂಗ್ ವೀಲು ಬಟನ್ ಫೀಚರ್ಸ್ ಬರುತ್ತೆ ಅಂತ ಈ ಗಾಡಿಗೆ ಇದರಲ್ಲಿ ನಿಮಗೆ ಬರೋದು 1 ಲೀಟರ್ ಎಂಜಿನ್ ಬರುತ್ತೆ ಈ ಗಾಡಿ ನೀವು ಹಿಂಗೆ ಬರುತ್ತೆ ಗಾಡಿ ಇದು ಆ್ಯಂಡ್ ಒಳಗಡೆ ಗಾಡಿ ಸೀಟ್ ಬಂದರೆ ನಿಮಗೆ ಪ್ಯಾಸೆಂಜರ್ ಸೀಟ್ ಬಂದರೆ ಹಿಂಗೆ ಫಿನಿಶ್ ಆಗುತ್ತೆ ಬೇಸಿಕ್ ಅನ್ಸುತ್ತಿಲ್ಲ ಆ್ಯಂಡ್ ಸೀಟ್ ಅದು ಈ ಥರ ಇಂಡಿಯಾ ಸೀಟ್ ಬರುತ್ತೆ ಇಂಡಿಯಾ ಸೀಟ್ಸು ನಿಮಗೆ ಫುಲ್ ಅಡ್ಜಸ್ಟ್ ಬರುತ್ತೆ ರೇಟ್ ಥರ್ಡ್ ಮೂರನೇ ರೋಲ್ಲಿ ಮತ್ತು 2ನೇ ರೋಲು ಅಡ್ಜಸ್ಟ್ ಇದ್ದಾಗ ಬಟ್ ಸೆಂಟ್ರಲ್ ಹೆಸರು ಬರುತ್ತಪ್ಪ ಅಡ್ಜಸ್ಟ್ ಸೀಟ್ಸ್ ಇಲ್ಲ ಗಾಡಿ ಕೋಪರ್ಸನ್ ಗಾಡಿ ಹಂಗೆ 68 ಸ್ಪೀಡ್ ಸೀಟ್ ಆಗುತ್ತೆ ಗಾಡಿದು ಸೀಟ್ ಇದ್ದಾಗುತ್ತೆ ಆ್ಯಂಡ್ ನೋಡಿ ಹಿಂಗಿದೆ ಲುಕ್ ಬರೋದು ಆ್ಯಂಡ್ ಇದರಲ್ಲಿ ಸೆಂಟ್ರಲ್ ಆಂಬ್ರೆಸ್ಟ್ ಬರಲ್ಲ ಗಾಡಿಗೆ ಆ್ಯಂಡ್ ಮೋಸ್ಟ್ ಕಂಫರ್ಟಬಲ್ ಎಂಬುದನ್ನು ಎಷ್ಟು ಸ್ಪೇಸ್ ಇದೆ ಗಾಡಿ ಸ್ಪೇಸ್ ಸೆಕೆಂಡಲ್ಲಿ ಸ್ಪೇಸ್ ಇದೆ ಥರ್ಡ್ ರೋಲು ಇಷ್ಟು ಸ್ಪೇಸ್ ಬರುತ್ತೆ ನೋಡಿ ಥರ್ಡಲ್ಲಿ ಇಷ್ಟು ಸ್ಪೇಸ್ ಇದೆ ನಿಮಗೆ ಆ್ಯಂಡ್ ಅಷ್ಟೇ ಬೇರೆ ಏನು ಬೂಟ್ ಇಲ್ಲ ಗಾಡಿಗೆ ಬೂಟ್ ಬರಲ್ಲ ಗಾಡಿಗೆ ಸೊ ಒಂದು ನೋಡಿ ಈಗ ಬರುತ್ತೆ ಸ್ಪೇಸ್ ಬೂಟ್ ಸ್ಪೇಸ್ ಆ್ಯಂಡ್ ಅದು ರೇಟ್ ಬೂಟ್ ಇಲ್ಲ ಗಾಡಿಗೆ 12 ಡೇಸ್ ಬೂಟ್ ಅಷ್ಟೇ ಗಾಡಿಗೆ ಬರೋದು 18 ಡೇಸ್ ಬೂಟ್ ಸ್ಪೇಸ್ ಇದೆ ಅಷ್ಟೇ ಬಿಟ್ಟರೆ ಇದೆ ನೋಡಿ ನಾವು ಇದನ್ನು ಪುಷ್ ಮಾಡಿದ್ರೆ ಸ್ವಲ್ಪ 200 ಲೀಟರ್ಸ್ ಬೂಟ್ಸ್ ಎಕ್ಸ್ಟೆಂಡ್ ಆಗಿ 100 ಲೀಟರ್ ಎಕ್ಸ್ಟೆಂಡ್ ಆಗುತ್ತೆ ಗಾಡಿ ಆ್ಯಂಡ್ ಈ ಹಿಂದೆ ಅವ್ರಿಗೆ 3ನೇವರೆಗೆ ಅಡ್ಜಸ್ಟ್ ಇದೆ ಸೆಕೆಂಡ್ವರೆಗೂ ಅಡ್ಜಸ್ಟ್ ಇದೆ ಬಟ್ ಡ್ರೈವರ್ ಪರ್ಸನ್ಗೆ ಅಡ್ಜಸ್ಟ್ ಇಲ್ಲ ಬರೀ ಆಂಬುಲೆನ್ಸ್ ಅಡ್ಜಸ್ಟೇಬಲ್ ಸೀಟ್ ಬರುತ್ತೆ ಡ್ರೈವರ್ಗೆ ಒಂದು ಈ ಥರ ಬರುತ್ತೆ ಒಂದು ನೋಡಿ ಎಷ್ಟಿದೆ ಸ್ಪೇಸ್ ಇದೆ ನಿಮಗೆ ಮೂರನೇ ಥರ್ಡ್ ರೋಲು ಸೆಕೆಂಡ್ ರೋಲು ಮತ್ತು ಫಸ್ಟ್ ರೋಲ್ ಇಷ್ಟಿದೆ ಮತ್ತು ಇಲ್ಲಿ ಸೆಂಟ್ರೂಫ್ ಬರೋಲ್ಲ AC ಬರುತ್ತೆ ಒಂದು ರೇರ್ವೆಲ್ ಕರಾಡು ಬರುತ್ತೆ ರೇರ್ವೆಲ್ಲು ಒಂದು ಸ್ಟರ್ಸಿಸ್ಟ್ ಬರುತ್ತೆ ಅಲ್ಲಿ ಕ್ರೋಮ್ ಟ್ರೈಬರ್ ಇದೆ ರೆನಾಲ್ಟ್ ಇದು ಹೊಸ ರೆನಾಲ್ಟ್ ಲೋಕ ಇದು ರೇಫಾಗರ್ ಡಿಫಾಗರ್ ಬರುತ್ತೆ LED ಇಂಡಿಕೇಟರ್ಸ್ ಟೇಲೈಟ್ ಬರುತ್ತೆ ಬ್ರೇಕ್ ಲೈಟ್ಸು ಸ್ಟಡ್ಡಿ ಪೇಲೋಡ್ 95 degrees ಪೇಲೋಡ್ ಬರುತ್ತೆ ಅಂತೆ ಆ್ಯಂಡ್ ವೇರ್ ಇಂಡಿಕೇಟರ್ ಟೇಲೈಟ್ ಚೆನ್ನಾಗಿ ಸರ್ LED ಟೇಲೈಟ್ ಕೊಟ್ಟಿದ್ದಾರೆ ಇದು LED ಟೇಲೈಟು ಮಾಡಿಫೈಡ್ ಟೇಲೈಟ್ ಫಿಟ್ಮೆಂಟ್ ಥರ ಇದೆ ಗಾಡಿ ಆಫ್ರಿಕಾ ಥರ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಥರ ಫಿಟ್ಮೆಂಟ್ ಜಾಸ್ತಿ ಚೆನ್ನಾಗಿ ಆಗಿಲ್ಲ ಆ್ಯಂಡ್ ನೋಡಿ ಲೀಟರ್ ಅದೆಲ್ಲ ಸ್ಟೆಪ್ನಿ ಅಲ್ಲಿ ಬರುತ್ತೆ ಕಲರ್ ಸ್ಟೆಪ್ನಿ ಗಾಡಿಗೆ ಆ್ಯಂಡ್ ಈ ಥರ ಬರುತ್ತೆ ಫೀಚರ್ ಗಾಡಿ ಫೀಚರ್ಸ್ ಬರುತ್ತೆ ಆ್ಯಂಡ್ ಈ ಥರ ಒಂದು ರೇಟ್% ಈ ಥರ ಬರುತ್ತೆ ಆ್ಯಂಡ್ ಇಲ್ಲಿ ಒಂದು ಸಿಗ್ನೇಚರ್ ಕೊಟ್ಟಿದ್ದಾರೆ ಅಷ್ಟೇ ಫೀಚರ್ ಆಗುತ್ತೆ ಅದು ಫ್ಯಾನ್ಗೆ ಅಡ್ಜಸ್ಟ್ಮೆಂಟು ಆ್ಯಂಡ್ ತುಂಬ ರೂಮೀಸ್ ಬೂಟ್ ಸ್ಪೇಸ್ ಇದೆ ಅನ್ನೋದು ಇಷ್ಟ ಆಗುತ್ತೆ ರೂಮೀಸ್ ಬೂಟ್ ಸ್ಪೇಸ್ ಬರುತ್ತೆ ಗಾಡಿಗೆ ಹಿಂಗೆ ರೆನಾಲ್ಟ್ ಟ್ರೈಬರಲ್ಲಿ ಇದನ್ನು ಅಡ್ಜಸ್ಟ್ ಸಿಗ್ತೀವಿ ಅದೇ ಅಲ್ಲಿ ಹಿಂದೆ ಹೋಗ್ತೀರಾ ಅಷ್ಟೇ
ಇದು ಮೋಸ್ಟ್ ಅಫೋರ್ಡಬಲ್ ಸೆಗ್ಮೆಂಟ್ ಇದು ನಾನು ಟ್ರೈ ಬಗ್ಗೆ ಇದು CD ಕೊಡೋಣ ಗಾಡಿನ ಬಗ್ಗೆ ಯಾಕಂದರೆ ಪರ್ಸನಾಗಿ CD ಕೊಡೋಣ ಇಷ್ಟು ಓಪನ್ ಆಗುತ್ತೆ ಯಾಕಂದರೆ ಅದು ಸ್ವಲ್ಪ ಟೈಟ್ ಸ್ಪೇಸ್ ನಿಮಗೆ ನೋಡಿ ನೀವು ಕೂತ್ಕೋತೀರ ಅಂದರೆ ಹಿಂಗೆ ಬರುತ್ತೆ ಮಸ್ತು ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಅದು ಹಿಂಗೆ ಅಡ್ಜಸ್ಟಬಲ್ ವಿತ್ ಅಡ್ಜಸ್ಟ್ ಇದೆ ಫುಲ್ ಮಾಡೋಕ್ಕಾಗ್ತದೆ ನೀವು ಒಂದು ಕೋಪನ್ ಅಡ್ಜಸ್ಟ್ ಇದೆ ಸೆಂಟ್ರಲ್ಲಿ ಆಂಬ್ರೆಸ್ ಬರಲ್ಲ ಗಾಡಿಗೆ ಹೊಸದು ಬಂದು ಇದಕ್ಕೆ ಆಂಬ್ರೆಸ್ ಇಲ್ಲ ಗಾಡಿಗೆ ಅನ್ಕೊಳ್ಳಿ ಆಂಬ್ರೆಸ್ ಇಲ್ಲ ಬರಲ್ಲ ಗಾಡಿಗೆ ಒಂದು ಇಂಡೋರ್ಗೆ ಅದು ಕಂಫರ್ಟಬಲ್ ಬರುತ್ತೆ ಒಂದು 100 ಸಪೋರ್ಟ್ ಹಿಂಗೆ ಬರುತ್ತೆ ಅದಕ್ಕೆ ಆಲ್ಮೋಸ್ಟ್ ಈ ಥರ ಇದೆ ಈ ಥರ 100 ಸಪೋರ್ಟ್ ಬರುತ್ತೆ 100 ಸಪೋರ್ಟ್ ಕಂಫರ್ಟ್ ಮಾಡಿದ್ದೀನಿ ಒಂದು ಬೇರೆ ಮೂನೂರಲ್ಲಿ ಏನೂ ಕಂಫರ್ಟ್ ಇಲ್ಲ ಅನ್ಕೊಳ್ಳಿ ಕಂಫರ್ಟ್ ಇರಲ್ಲ ಗಾಡಿ ಬಿಕಾಸ್ ಮೋಸ್ಟ್ ಅಫೋರ್ಡಬಲ್ 4 ಸ್ಟಾರ್ ರೇಟೆಡ್ ಗಾಡಿ ಇದು ಮಕ್ಕಳಲ್ಲಿ ಬರೋದು ಈ ಸೆಗ್ಮೆಂಟಲ್ಲಿ ಫುಲ್ ಫ್ಯಾಬ್ರಿಕ್ ಸೀಟ್ಸ್ ಬರೋದು ಅದು 4% ಕ್ರೆಡಿಟ್ ಇಂಡೋರ್ಗೆ ಅಡ್ಜಸ್ಟ್ ಬಂದು ಇಂಡೋರ್ಗೆ ಸ್ಪೇಸ್ಗಾಗಿ ಫುಲ್ ಕಟ್ ಆಫ್ ಹಾಗೆ ಇದು ಇಷ್ಟೇ ಸ್ಪೇಸ್ ಇರೋದು ನನಗೆ ಯಾಕೆ ಒಂದು ಇದು ಎಂಟಿ ವೇರಿಯಂಟ್ ಅಂತ ಕಳಿಸಿದ ಬರುತ್ತೆ ಫೀಚರಲ್ಲಿದೆ ಫೈನ್ ಕಂಟ್ರೋಲ್ಸು ಇದು ಕೂಲ್ ಲೋಪಾಗ ಹೆಲ್ಪ್ ಬರುತ್ತೆ ಇವಾಗ ರೇಸ್ ತೆಗೆದು ಈ ಥರ ನಂಗೆ ಓಪನ್ ಆಗುತ್ತಾರೆ ನಂಗೆ ಓಪನ್ ಆಗುತ್ತೆ ಇದೆಲ್ಲ ಆಂಬ್ರೆಸ್ ಗಾಡಿ ಸ್ಪೆಷಲ್ ಆಗಿ ಹಂಗೆ ಬರುತ್ತೆ ಹಂಗೆ ಬರ್ತಾರೆ ಈ ಕಡೆ ಟೆಕ್ಟಾಕ್ ಚೆನ್ನಾಗಿದೆ ಕಲರು ಫ್ರಂಟ್ ಇದೆ ಕಲರು ಇನ್ಫ್ರಂಟ್ ಕಲರು ಈ ವಿಚಾರ ಮಾತಾಡೋಣ ಗಾಡಿ ಬಗ್ಗೆ ಗ್ಯಾಸ್ ಈ ಹೊಸ ಟ್ರೈಬಲ್ಲಿ ಟೆಕ್ನಾಕ್ ಪ್ಯಾಕ್ RX ಸೈಕಲ್ ಏನಿದೆ ಅಂತ ಇದ್ರಲ್ಲಿ ನಿಮಗೆ ಇದರಲ್ಲಿ 5 to 7 ಸೀಟ್ ಆಪ್ಷನ್ ಬರುತ್ತೆ ಅಂತೆ 6 ಇಂಡಿವಿಜುವಲ್ ಬೂಸ್ಟರ್ ಬರುತ್ತೆ ಅಂತ 20x32 ಸೆಂಟಿಮೀಟರ್ ಟಚ್ ಪ್ಲೇ ಇಂಟರ್ಫೇಸ್ ಸಿಸ್ಟಮ್ ಬರುತ್ತೆ ಅಂತ ಗಾಡಿ ಬರುತ್ತೆ ಅಂತ ಬರುತ್ತೆ ಅಂತ ವಿತ್ 21 ಸ್ಕ್ಯಾನರ್ ಸರ್ಟಿಫಿಕೇಟ್ ಬರುತ್ತೆ ಅಂತ ಗಾಡಿಯಲ್ಲಿ ಆ್ಯಂಡ್ ಇದರಲ್ಲಿ ಜೊತೆ ಬೂಟ್ ಸ್ಪೇಸ್ ಬರುತ್ತೆ ಅಂತ ಗಾಡಿಗೆ ಅಂತ ಸ್ಪೇಸು ಆ್ಯಂಡ್ ಇದರಲ್ಲಿ 4 ವರ್ಷನ್ಸ್ ಬರುತ್ತೆ ಅಂತ ಇದರಲ್ಲಿ ವೇರಿಯಂಟ್ಸ್ ಕೇಳಿದ್ರೆ ಫಸ್ಟ್ ಬರೋದು ಎಮೋಷ್ನಲ್ ನಿಮಗೆ ಆಟೋ ಹೆಡ್ಲೈಟ್ಸು ಕ್ರೂಸ್ ಕಂಟ್ರೋಲು ಪಾರ್ಕಿಂಗ್ ಸೆನ್ಸರ್ಸು ವೇರಿಯಂಟ್ ವೈಪರ್ಸ್ ಸಿಗುತ್ತೆ ಅಂತ ಅದು ಎಮೋಷನಲ್ ಅಷ್ಟೇ ಕ್ರೂಸಲ್ಲಿ ಬರೋದಂತೆ ಇನ್ನು ಸೆಕೆಂಡ್ ವೇರಿಯಂಟಲ್ಲಿ ಇವಲ್ಯೂಷನ್ ವೇರಿಯಂಟಲ್ಲಿ ರೇರ್ ಕ್ಯಾಮ್ರಾ ಬಿಲಾಂಗ್ಸ್ ಇನ್ ಟೇಕ್ ಅವೇ ರಿಮೈಂಡರ್ ಇಂಡಿಪೆಂಡೆಂಟ್ ರೇರ್ ವೇರಿಯಂಟ್ ಸೆಕೆಂಡ್ ವೆನ್ಸ್ ಬರುತ್ತೆ ಫ್ಲೋಟಿಂಗ್ ಡಿಸ್ಪ್ಲೇ ಬರುತ್ತೆ ಅಂತೆ ಥರ್ಡ್ ವರ್ಷನ್ನು ಅಟಾನ್ಸಿಟಿ ವರ್ಷನ್ ಇದರಲ್ಲಿ ಸೆಕೆಂಡ್ ಸೀಟ್ ಸ್ಲೈಡ್ ರೆಕ್ಲೈನ್ ಫೋರ್ ಆ್ಯಂಡ್ ಟಂಬಲ್ಲು ರಿಮೂವಬಲ್ ಟೆಲರ್ ಸೀಟ್ ಫಿಕ್ಸಿಟ್ಟು ಸೆಕೆಂಡ್ ಸೈಡ್ ಕಲ್ಟನ್ ಏರೋಸ್ ಬರುತ್ತೆ ಅಂತಾರೆ ಇಷ್ಟು ಬರುತ್ತೆ ಮತ್ತು ಇದು ಆಮೇಲೆ ಇನ್ನೊಂದು ಇದು ಸೆಕೆಂಡ್ ವೇರಿಯಂಟ್ಸ್ ಅದು 4th ವೇರಿಯಂಟು ಸೆಕೆಂಡಲ್ಲಿ ಬರೋದು ನಿಮಗೆ ಇದು ಸೆಕೆಂಡ್ ವರ್ಷನ್ ಟೆಕ್ನೋ ವೇರಿಯಂಟು
ಟೆಕ್ನೋ ವೇರಿಯಂಟಲ್ಲಿ ಕೂಲ್ ಸೆಂಟರ್ ಕನ್ಸೋಲು, ರೇರ್ ರೂಫಲ್ಲಿ ವಿತ್ ಲೋಡ್ ಕೆಪಾಸಿಟಿ, LED ಟೆಲೆಟೋನಿಕ್ ಇಷ್ಟು ಈ ವೇರಿಯಂಟ್ ಬರುತ್ತೆ ಅಂತ. ಅಲ್ಲಿ ಇಷ್ಟು ವೇರಿಯಂಟ್ ಇದೆ ಕೆಲಸದಲ್ಲಿ. ನಿಮಗೆ ಫಸ್ಟ್ ವೇರಿಯಂಟ್ ಇಮೋಷ್ನಲ್ಲು, ಟೆಕ್ನೋ, ಇವಲ್ಯೂಷನು, ಅಟಾನ್ಸಿಟಿ ಇಷ್ಟು ಬರುತ್ತೆ ಅಂತ. ಒಂದೊಂದು ಫೀಚರ್ ನಾನು ಕೂಡ ಇದೆ. ನೀವು ಫಸ್ಟ್ ವೇರಿಯಂಟಲ್ಲಿ ಕ್ರೂಸಲ್ಲಿ ಬರುತ್ತೆ, ಮಿಕ್ಕಿ ಮೂರಲ್ಲಿ ಕ್ರೂಸಲ್ಲಿ ಇಲ್ಲ ಬರಲ್ಲ ಅಂತ ಬರಲ್ಲ ಅಂತ ಈಗ ಅದರಲ್ಲಿ. ಆಮೇಲೆ ಎಂಜಿನ್ ಬರೋದು ಇದಕ್ಕೆ 72 PS ಪವರು ವಿತ್ 2 ಟ್ರಾನ್ಸ್ಮಿಷನ್. ನಾಲ್ಕು CVT AMT ಗೇರ್ ಬಾಕ್ಸ್. ಇದರಲ್ಲಿ CT ಗೇರ್ಸ್ ಬರುತ್ತೆ, ಬರುತ್ತೆ ಹಂಗೆ ಪ್ರಕಾರ ಬರುತ್ತೆ. ಬಟ್ ಹಾಕೋದು AMT ಗೇರ್ ಬಾಕ್ಸ್ ಅಂತ. ಇದರಲ್ಲಿ ಎಫಿಷಿಯಂಟ್ ಎಂಜಿನ್ ವಿತ್ ಡೈನಮಿಕ್ ಡ್ರೈವಿಂಗ್ ಬರುತ್ತೆ ಅಂತೆ. ಟಾರ್ಕ್ ಬರುತ್ತೆ 1 ಲೀಟರ್ ಬರುತ್ತೆ. ಆಟೋ ಟ್ರಾನ್ಸ್ಮಿಷನ್ ಬರುತ್ತೆ ಅಂತ ಇದರಲ್ಲಿ. ಮತ್ತು CNG ಇನ್ನೊಂದು CNG ಕಿಟ್ ಬರುತ್ತೆ ಇದರಲ್ಲಿ. ಎಫಿಷಿಯಂಟ್ ವಿತ್ ಕೋ ಎಫಿಷಿಯನ್ಸ್ ಬರುತ್ತೆ, ಈಚೆ ಬರುತ್ತೆ ಅಂತ. ಎಷ್ಟು ಬರುತ್ತೆ ಅಂತ ಇದರಲ್ಲಿ. ಇದರಲ್ಲಿ ಅಕ್ಸರೀಸ್ ಬರುತ್ತೆ ನಮಗೆ. ಅಕ್ಸರೀಸಲ್ಲಿ ಪ್ರೀಮಿಯಂ ಅಕ್ಸರೀಸ್ ಬರುತ್ತೆ ಇದರಲ್ಲಿ ಅಂತ ನಿಮಗೆ. ಲೈಕ್ ಎಕ್ಸ್ಟೀರಿಯರು, ಇಲ್ಲಿ ವೈರ್ಲೆಸ್ ಚಾರ್ಜರ್ ಅಂತೆ. ಅದು ಅನಿಮೇಟೆಡ್ ಪಡಲ್ ಲ್ಯಾಂಪ್ ಬರುತ್ತೆ ಅಂತ ಇದರಲ್ಲಿ. ಇದು ಪಡಲ್ ಫ್ಯೂಚರ್ ಬರುತ್ತೆ ಅಂತ ಇದರಲ್ಲಿ. ಮತ್ತು ವೆಂಟಿಲೇಟೆಡ್ ಸೀಟ್ಸ್ ಕವರ್ ಬರುತ್ತೆ ಇದರಲ್ಲಿ. ವೆಂಟಿಲೇಟೆಡ್ ಕವರ್ ಬರುತ್ತೆ ಅಂತ. ನೈಫ್ ಆ್ಯಂಡ್ ಬೋಲ್ಡು ಅದರಲ್ಲಿ ಮೋಲ್ಡೆಡ್ ಸೀಟ್ಸ್ ಬರುತ್ತೆ ಅಂತ. ಪ್ರಿಂಟೆಡ್ ರೂಫ್ ಪಂಪರ್ ಎಷ್ಟು ಫೀಚರ್ ಬರುತ್ತೆ ಗಾಡಿಗೆ. ಬೇಸಿಕಲಿ ಇದರಲ್ಲಿ ಚೆನ್ನಾಗಿ ಸರ್ ಅದು ಹೊಸ ಸಿನಿಮಾ ಚೆನ್ನಾಗಿ ಆಗಿದೆ. ಹೊಸ ಸಿಸ್ಟಮ್ ಕೊಟ್ಟಿದ್ದಾರೆ. ಮತ್ತು ಹೊಸ AMT ಗೇರ್ ಬಾಕ್ಸು, ವೈರ್ಲೆಸ್ ಚಾರ್ಜರು ಇದೆಲ್ಲ ಅಪ್ಡೇಟ್ ಆಗಿದೆ ಅಲ್ಲಿ. ಹೊಸ ಡಿಜಿಟಲ್ ಮೀಟರ್ ಇದೆಲ್ಲ ಅಪ್ಡೇಟ್ ಆಗಿದೆ ಅಂದ್ಕೊಳ್ಳಿ. ಹೊಸ ಸೀಟ್ಸ್ ಅಪ್ಡೇಟ್ ಆಗಿದೆ. ಸೀಟ್ಸ್ ಅಪ್ಡೇಟ್ ಆಗಿದೆ ಅಷ್ಟೇ. ಇದು ಮೋಸ್ಟ್ ಅಫಾಲ್ ಟ್ರೈಬಲ್ ಇಂಡಿಯನ್ ಒಂದು ಕೂಲ್ ಲೋಬೋಸ್ ಬರುತ್ತೆ ಈ ಗಾಡಿಗೆ. ಅಷ್ಟು ಫೀಚರ್ಸ್ ಬರುತ್ತೆ ಈ ಗಾಡಿಯಲ್ಲಿ ಅಂತ ನಿಮಗೆ ಫೀಚರ್ಸ್ ಅಂದರೆ ಹಿಂಗೆ ಬರುತ್ತೆ. ಕಿಲರ್ಸ್ ಅಂತ ಇಲ್ಲ ಗಾಡಿಗೆ. ಟೆಕ್ನಿಕ್ ಟಾಪ್ ಆ್ಯಂಡ್ ಅದು ಹಿಂಗೆ ಬರುತ್ತೆ. ಅದರಲ್ಲಿ 4 ವೇರಿಯಂಟ್ಸ್ ಬರುತ್ತೆ. ಹಿಂಗೆ ಕಾಣಿಸುತ್ತೆ ಗಾಡಿಗೆ ನನಗೆ ಅಷ್ಟೇ. ಈ ಗಾಡಿ ಜಾಸ್ತಿ ನಿಮಗೆ ಡೀಟೇಲ್ ರಿವ್ಯೂ ಆಗ್ತದೆ ರೆನಾಲ್ಟ್ ಟ್ರೈಬರ್ ಬಗ್ಗೆ. ನೀವು ಬರ್ಬೇಕಂದ್ರೆ ಇದು ಬರೋದು ಶೋರೂಮು ರೆನಾಲ್ಟ್ ಇದು ಟ್ರೈಬರ್ ಶೋರೂಮು. ರೆನಾಲ್ಟ್ ಫ್ರೈಡೆನ್ಸ್ ರೆನಾಲ್ಟು ಮೈಸೂರು ಬರುತ್ತೆ. ಮೈಸೂರು ಶೋರೂಮ್ ಇದೆ. ಮೈಸೂರು ಶೋರೂಮ್ ಇದೆ. ಗೋಗ್ಯಾಸ್ ಆಪೋಸಿಟ್ ಬರುತ್ತೆ ಶೋರೂಮ್ಗೆ. ಬಿಸೋದು ನಮ್ಮ ಕೀ ಮಾಡೋ ಥರ ಶೋರೂಮು ಹಿಂಗೆ ಬರುತ್ತೆ. ಈ ಥರ ಬರುತ್ತೆ ಈ ಟೆಕ್ನೋ. ಬಟ್ ಸ್ವಲ್ಪ ಫೀಚರ್ ಮಿಸ್ ಆಗಿದೆ. ಕ್ರೂಸ್ ಕಂಟ್ರೋಲ್ ಬರೋದು ಈವನೇ ಕ್ರೂಸಲ್ಲಿಲ್ಲ ಅಂತೆ. ಇನ್ನೊಂದು ಬೇರೆ ಕ್ರೂಸಲ್ಲಿ ಇದೆ ಅಂತೆ. ಆ ಥರ ಮರ್ಯಾದೆ ಅಂತೆ ಫೀಚರ್ಸ್ ಸಿಗೋದಲ್ಲಿ. ಹಿಂಗೆ ಬರುತ್ತೆ ಫೀಚರ್ಸ್ ಸಿಗೋದಲ್ಲಿ ಹಿಂಗೆ ಬರುತ್ತೆ. ಸಿಗುತ್ತೆ ಬೂಟ್ ಸ್ಪೇಸ್ ಎಕ್ಸ್ಟರ್ನಲ್ ಆಗುತ್ತೆ ಗಾಡಿಯಲ್ಲಿ ಅಂತ. ಎಲ್ಲ ಹಾಕ್ಕೊಂಡು ಬರೀ 100 ಬೂಟ್ಸ್ ಬರುತ್ತೆ. ಎಷ್ಟು ಗಾಡಿಗೆ ಬರುತ್ತೆ ಅಂತ ಹಿಂಗೆ ಬರುತ್ತೆ. ಬಟ್ ಈ ಕಡೆ ಚೆನ್ನಾಗಿರುತ್ತಲ್ಲ ಅದು ಈ ಥರ ಬರುತ್ತೆ. ಇದಕ್ಕೆ ಫೈನಲಿ ನಾನು ರಿವ್ಯೂ ಮಾಡಿದ್ದೀನಿ. ನಾನು ರಿವ್ಯೂ ಮಾಡಿರೋದು ಟೆಕ್ನೋ ವೇರಿಯಂಟು, ಟೆಕ್ನೋ ಪ್ಲಸ್ ವೇರಿಯಂಟು ನಾನು ರಿವ್ಯೂ ಮಾಡಿರೋದು. ಇದು ನೀವು ವೇರಿಯನ್ಸ್ ಕೇಳಿದ್ರೆ ಬರೋದು 4 ವೇರಿಯನ್ಸ್. RXZ ಎಡಿಷನಲ್ ನಿಮಗೆ LED DRL, LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, LED ಫಾಗ್ ಲ್ಯಾಂಪ್ಸ್, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್, ಅದಾದಮೇಲೆ ನಿಮಗೆ ಕ್ರೂಸ್ ಕಂಟ್ರೋಲ್, ಆಟೋ ಹೆಡ್ ಲ್ಯಾಂಪ್ಸ್, ರೈನ್ ಸೆನ್ಸಿಂಗ್ ವೈಪರ್ಸ್, ರೇರ್ ಡಿಫಾಗರ್, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್, ಸ್ಟಾರ್ಟ್ ಸ್ಟಾಪ್ ಬಟನ್ ಎಲ್ಲ ಎಡಿಷನಲ್ ಬರುತ್ತೆ ನಿಮಗೆ. ಬರೀ ಇವೆಲ್ಲ ಫೀಚರ್ಸ್ ಇಲ್ಲ. ಇದೆಲ್ಲ ಇದೆ. ಇವೆಲ್ಲ ಕ್ರೂಸ್ ಕಂಟ್ರೋಲ್ ಇದೆ ಅದರಲ್ಲಿ. ಕ್ರೂಸ್ ಕಂಟ್ರೋಲ್ ಇದೆ. ಕಾಣಿಸಿಲ್ಲ ನನಗೆ ಬಟನ್ನಲ್ಲಿ. ಅಲ್ಲೇ ಇದೆಯಲ್ಲ ಸ್ಟೇರಿಂಗ್ ಅಲ್ಲಿ. ಕ್ರೂಸ್ ಕಂಟ್ರೋಲ್ ಕಾಣಿಸಿಲ್ಲ. ಅಲ್ಲೆಲ್ಲೋ ಆಪ್ಷನ್ ಫೋಟೋ ಹಾಕಿಲ್ಲ ಕ್ರೂಸ್ ಕಂಟ್ರೋಲ್ ಆಪ್ಷನ್ ನನಗೆ. ಇದು ಆಟೋಮೆಟಿಕ್. ಇದು ಇದು ಮ್ಯಾನ್ಯುಯಲ್ ಬರುತ್ತೆ. ಮನೇಲಿ ಬರೀ ಆಟೋಮೆಟಿಕ್ ಫೀಚರ್ ಇಲ್ಲ. ಆಟೋಮೆಟಿಕಲ್ ಬರಲ್ಲ. ಆಟೋಮೆಟಿಕ್ ಟೆಕ್ನೋ ಪ್ಲಸ್ ಫೀಚರ್ ಇಲ್ಲ. ಓನ್ಲಿ ಮ್ಯಾನ್ಯುಯಲ್ ಮಾತ್ರ ಕ್ರೂಸ್ ಕಂಟ್ರೋಲ್. ಇದು ಹಳೇದಿದು. ಹೊಸದು ಕೊಡ್ತೀನಿ ನಿಮಿಷ. ಅಲ್ಲಿ ಹಾಕಿದ್ದು ಆಯ್ತು. ಹೊರಗೆ ಮರದು ಏನೋ ಅಮರಸ್ ಏನೋ ತಪ್ಪು ಮಾಡ್ಕೊಂಡಿದ್ದೀನಿ ಅವಾಗ. ನಾನು ಎಡಿಟ್ ಮಾಡ್ಬೇಕಾದ್ರೆ ಹಿಂಗಿದೆ.
ಟೋಟಲಿ ಎಷ್ಟು ಮಾಡಲ್ ಬರುತ್ತೆ ಅಲ್ಲಿ ಟ್ರೈಬರಲ್ಲಿ ಎಷ್ಟು ಮಾಡಲ್ಸ್ ಇದೆ ಟ್ರೈಬರಲ್ಲಿ ಮ್ಯಾನ್ಯುಯಲ್ ನಿಮಗೆ ಸಿಟಿಲಿ 16 to 17 ಬರುತ್ತೆ ಹೈವೇ 20+. ಹಾಂ ಹಂಗಾಗಿ ಎಷ್ಟು ಓಲ್ಡ್ ಥರನೇ ಮಾಡಲ್ ಸೇಮ್ ಇದೆ ಡಿಫ್ರೆನ್ಸ್ ಇದೆ ಮರಲ್ಸಲ್ಲಿ ಮೈಲೇಜ್ ಅಲ್ಲ ಹಂಗ ಮರಲ್ನಲ್ಲಿ ಓಲ್ಡ್ ಥರನೇ ಸೇಮ್ ಮಾಡಲ್ಸ್ ಬರುತ್ತೆ ಇವಾಗ ನೇಮ್ ಚೇಂಜ್ ಆಗಿದೆ ಅಥೆಂಟಿಕ್ ಎವಲ್ಯೂಷನ್ ಟೆಕ್ನೋ ಎಮೋಷನ್ ಟೆಕ್ನೋ ವೇರಿಯಂಟ್ ಟೆಕ್ನೋ RXT ಬಂದ್ರೆ ಇವಾಗ ಟೆಕ್ನೋ ಟಾಪ್ ಎಂಡ್ ಟೆಕ್ನೋ ಎಮೋಷನ್ ಟಾಪ್ ಎಂಡ್ ಎಮೋಷನ್ ಟಾಪ್ ಎಂಡ್ ಎಮೋಷನಲ್ ಎಲ್ಲ ಬರುತ್ತೆ ನಿಮಗೆ ಬಟನ್ ಸ್ಟಾರ್ಟ್ ವೈರ್ಲೆಸ್ ಚಾರ್ಜರ್ ಪ್ರೈವಸಿ ಟೈಟ್ ಅಡ್ಜಸ್ಟ್ಮೆಂಟ್ ಮತ್ತೆ ನಿಮಗೆ ಕ್ರೂಸ್ ಕಂಟ್ರೋಲ್ LED ಫಾಗ್ ಲ್ಯಾಂಪ್ LED ಹೆಡ್ ಲ್ಯಾಂಪ್ LED DRLs LED ಫಾಗ್ ಲ್ಯಾಂಪ್ಸ್ ರೈನ್ ಸೆನ್ಸಿಂಗ್ ವೈಪರ್ಸ್ ಆಟೋ ಹೆಡ್ ಲ್ಯಾಂಪ್ಸ್ ರೇಟ್ ಡಿಫಾಗರ್ ಇದೆಲ್ಲ ಫುಲ್ ಬರುತ್ತೆ ಓಕೆ ಟೆಕ್ನೋ ಪ್ಲಸ್ ಅಲ್ಲಿ ಟೆಕ್ನಾಲಜಿ ನಿಮಗೆ ಇದೆಲ್ಲ ಏನು ಬರಲ್ಲ ಟೆಕ್ನಾಲಜಿ ನಿಮಗೆ 3 AC 6 ಏರ್ ಬ್ಯಾಗ್ಸ್ 4 ಪವರ್ ವಿಂಡೋ ಟಚ್ ಸ್ಕ್ರೀನ್ ಕ್ಯಾಮೆರಾ ಸ್ಟೇರಿಂಗ್ ಕಂಟ್ರೋಲ್ ಮತ್ತೆ ಅಡ್ಜಸ್ಟಬಲ್ ORVM 15 ಸ್ಟೇರ್ಸ್ ಬರುತ್ತೆ ರೇರ್ ವೈಪರ್ ರೂಫ್ ರೈಲ್ಸ್ ಟೆಕ್ನೋ ನೋಡ್ತದೆ ಅದು ಮಿಡಲ್ ವೇರಿಯಂಟ್ ಮಿಡಲ್ ಟೆಕ್ನೋ ಟಾಪ್ ಎಂಡ್ ಎಮೋಷನ್ ಇದು ಅಥೆಂಟಿಕ್ ಬಂದು ಬೇಸ್ ಏನು ಬರಲ್ಲ ಬೇಸಿಕಲಿ ಬರೀ ಫ್ರಂಟ್ AC ಪವರ್ ಸ್ಟೇರಿಂಗ್ 6 ಏರ್ ಬ್ಯಾಗ್ಸ್ 4 ಪವರ್ ವಿಂಡೋ ಸೆಂಟರ್ ಲಾಕಿಂಗ್ ರಿಮೋಟ್ ಅಂಡ್ ಸ್ಟೀಲ್ ವೀಲ್ ಬರುತ್ತೆ ಅಷ್ಟೇ ಸ್ಟೀಲ್ ವೀಲ್ ಬರುತ್ತೆ ವಿತೌಟ್ ರಿಮ್ಸ್ ಬರುತ್ತೆ ಎವಲ್ಯೂಷನ್ ಅಲ್ಲಿ ಸೆಕೆಂಡ್ ಮತ್ತೆ ಥರ್ಡ್ ರೋ AC ಬರುತ್ತೆ ಟಚ್ ಸ್ಕ್ರೀನ್ ಮತ್ತೆ ಕ್ಯಾಮೆರಾ ಬರುತ್ತೆ ಓಕೆ ಅದು ಬರೋದು ಸೇಮ್ ರಿಮ್ಸ್ ಅಲೋಯ್ಸ್ ಬರುತ್ತೆ ಅದರಲ್ಲಿ ಅಲೋಯ್ಸ್ ಯಾವ್ದ್ರಲ್ಲೂ ಬರಲ್ಲ ಓಕೆ ಇದು ನಿಮಗೆ ಕ್ಯಾಪ್ ಅಷ್ಟೇ ಓಕೆ ಈ ಕ್ಯಾಪ್ ನಮಗೆ ತರ ಕಾಣಿಸುತ್ತೆ ವೀಲ್ಸ್ ನಮಗೆ ಇದು ನಿಮಗೆ ಡಿಸೈನ್ ಫ್ಲೆಕ್ಸ್ ವೀಲ್ಸ್ ಬರುತ್ತೆ ಇಲ್ಲಿ ನಿಮಗೆ ಒಳಗಡೆ ಡ್ರಮ್ ಇರುತ್ತಲ್ಲ ಈ ಡ್ರಮ್ ಕಟ್ ಮಾಡಿರ್ತೀವಿ ಅವಾಗ ನಿಮಗೆ ಕ್ಯಾಪ್ ಹಾಕ್ತಕ್ಕೆ ಅಲಾಯ್ ತರ ಕಾಣಿಸುತ್ತೆ ನಮಗೆ ತಿಳಿಸ್ತಾನೆ ಕಾಣಿಸುತ್ತೆ ಅದು ಅಷ್ಟೇ ನೋಡಿ ಆ ಸೇಮ್ ಹಂಗೆ ಓಕೆ ನನಗೆ ಟ್ರೈಬರ್ ಕೈಗಳಲ್ಲಿ ನಮಗೆ ಬರಲ್ಲ ಟ್ರೈಬರಲ್ಲಿ ಅಲಾಯ್ ವೀಲ್ ಬರಲ್ಲ ಸೇಮ್ ಅದರಲ್ಲಿ ಬರಲ್ಲ ಅದ್ರಲ್ಲಿ ಬರುತ್ತೆ ಅದರಲ್ಲಿ ಬರುತ್ತೆ ಮಿಡಲ್ ಬರಲ್ಲ ಓಕೆ ಈ ಕೈಗೆ ಇದಕ್ಕಾಗ ಟಾಪ್ ಅಂಡ್ ಇದು ಮಿಡಲ್ ವೇರಿಯಂಟ್ ಎಲ್ಲ ಟೈಪಲ್ಲಿ ಹಿಂಗೆ ಬರುತ್ತೆ ವೀಲ್ಸ್ ಹೌದು 3 ವೇರಿಯಂಟ್ಸ್ ಹಿಂಗೆ ಬರುತ್ತೆ ಅಂದ್ರೆ 3 ವೇರಿಯಂಟ್ ಹಿಂಗೆ ಬರುತ್ತೆ ಟೆಕ್ನೋ ಎವಲ್ಯೂಷನ್ ಮತ್ತೆ ಇನ್ನೊಂದು ವೇರಿಯಂಟ್ ಹಿಂಗೆ ಬರುತ್ತೆ ಅಥೆಂಟಿಕ್ ಮತ್ತೆ ಎವಲ್ಯೂಷನ್ ಪ್ಲೇನ್ ಇರುತ್ತೆ ಟೆಕ್ನೋ ಮತ್ತೆ ಎಮೋಷನಲ್ ಹಿಂಗೆ ಇರುತ್ತೆ ಓಕೆ ಸ್ವಲ್ಪ ನಮಗೆ ಬಿಟ್ಟು ಅದನ್ನೇ ಕಾಣಿಸುತ್ತೆ ಕಮ್ಮಿ ಬರೋದು ಡಿಫ್ರೆಂಟ್ ಹಂಗೆ ಕಾಣಿಸುತ್ತೆ ಶೇಪ್ ನನಗೆ ಹರ್ ಸ್ಕಿನ್ ಟೈರ್ ಬರೋದು ಓನ್ಲಿ 15 ಬರೀ ಟೆಕ್ನೋ ಎಮೋಷನಲ್ ಅಥೆಂಟಿಕ್ ಎವಲ್ಯೂಷನ್ 14 ತುಂಬ ರಿಯಲಿಸ್ಟಿಕ್ ಥರ ಕಾಣಿಸುತ್ತೆ ನಂಗೆ ಇರ್ತಾರೆ ಇದರಲ್ಲಿ ಆಲ್ ಫಾರ್ ಡಿಸ್ಪ್ಲೇ ಬರೀ ಡ್ರಮ್ ಓಲ್ಡ್ ಟ್ರಾಬ್ ಏನೇನು ಪ್ರೈಸ್ ಏನು ಇದೆ ಓಲ್ಡ್ ಟ್ರಾಬ್ ಕಂಪೇರ್ ಮಾಡಿದ್ರೆ 50,000 ಗೆ ವ್ಯಾಲ್ಯೂ ಫಾರ್ ಮನಿ ಓಕೆ ಈಗ ರೀಸೆಂಟಾಗಿ GST ರಿವೈಸ್ ಮಾಡಿದ್ರು ಈಗ GST 60 to 70,000 ಕಮ್ಮಿ ಆಗುತ್ತೆ ಹೌದು 11 lakhs ಆನ್ ರೋಡ್ ಇದೆ ಅರೌಂಡ್ ಒಂದು 1030 ಬರುತ್ತೆ ನಿಮಗೆ 1030 ಇದು 18% GST ಲಿಸ್ಟ್ ಆಗುತ್ತೆ ಇದು 18% GST ಲಿಸ್ಟ್ ಆಗುತ್ತೆ ಕಾರ್ ಇದು ಹೌದು 28 ಇರೋದು 18 ಆಗುತ್ತೆ ಬಟ್ ಟೆಕ್ನಲ್ಲಿ ಈ ಕೆಲ ಲಿಸ್ಟ್ ಆಗ್ತಾನೆ ಟೆಕ್ನೋ ಕಾರಲ್ಲಿ ಇದು ಮೂಲೆ ಸಿಲ್ವರ್ ಅದು ಇಲ್ಲ ಶಾಡೋ ಗ್ರೇ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಇದು ಹೊಸ ಕಲರ್ ಇದು ಶಾಡೋ ಗ್ರೇ ಮತ್ತೆ ನಿಮಗೆ ಆಂಬರ್ ಟೆರಾಕೋಟಾ ಅಂತ ಬರುತ್ತೆ 2 ಕಲರ್ ಆಯ್ತಾ ಎಷ್ಟು ಕಲರ್ ಟೋಟಲ್ ಇದೆ ಇದೆಲ್ಲ ಬರೋ ಟ್ರೈಬರಲ್ಲಿ ಈಗ 6 ಕಲರ್ಸ್ ಬರುತ್ತೆ ಆಂಬರ್ ಟೆರಾಕೋಟಾ ಶಾಡೋ ಗ್ರೇ ವೈಟ್ ಸಿಲ್ವರ್ ಓಕೆ ಬ್ಲೂ ಓಕೆ ಈಗೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೇ ಇದು ತುಂಬ ಇಷ್ಟ ಸಿನಿಮಾಟಿಕ್ಗೆಲ್ಲ ಹೋಗ್ತಾ ಇದೆ ಲೆಂಟೆಲ್ಲ ಸೇಮ್ ಇದೆ ಆಗ ಓಲ್ಡ್ ಟೈಪ್ ತಾನೆ ಇಲ್ಲಿ ಬರೀ ಇನ್ಸೈಡ್ ಚೇಂಜಸ್ ಆಗಿರೋದು ಇನ್ಸೈಡ್ ಸ್ವಲ್ಪ ಡ್ಯಾಶ್ ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ಸೀಟ್ ಅಪೋಲ್ಸ್ಟ್ರಿ ಮತ್ತೆ ಡ್ರೈವರಿಗೆ ಆಮ್ರೆಸ್ಟ್ ಕೊಟ್ಟಿದ್ದೀರಾ ಅದೆಷ್ಟು ಎಷ್ಟಾಗುತ್ತೆ ಇದು 6 ಅಡ್ಜಸ್ಟ್ ಓಲ್ಡ್ ಫೀಚರ್ಸ್ ಥರ ಹೌದು ಬರೀ ಓಲ್ಡ್ ವೈರ್ಲೆಸ್ ಚಾರ್ಜ್ ಇರುತ್ತೆ ಓಲ್ಡ್ ಟ್ರೈಬರಲ್ಲಿ ವೈರ್ಲೆಸ್ ಇರುತ್ತೆ ಏನಂದ್ರೆ ಕ್ರೂಸ್ ಕಂಟ್ರೋಲ್ ಒಂದು ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ ರೈನ್ ಸೆನ್ಸಿಂಗ್ ವೈಪರ್ಸ್ ಆಟೋ ಹೆಡ್ ಲ್ಯಾಂಪ್ಸ್ ಓಕೆ ಇದು ಮೋಸ್ಟ್ ಅಫೋರ್ಡಬಲ್ ಸೇಫ್ಟಿ ಕಾರ್ ಇದೆ ಈ ಸೆಗ್ಮೆಂಟಲ್ಲಿ ಮತ್ತೆ ಕಂಪ್ಯೂಟರ್ ಆಗಿದೆ ಕರೆಂಟ್ ಇದಕ್ಕೆ ಯಾಕೆ ಕಂಪ್ಯೂಟರ್ ಆಗಿದೆ ಕನ್ನಡ ಮಾರ್ಕೆಟಲ್ಲಿ ಇದಕ್ಕೆ ಎಟ್ಟಿಗ ಎಲ್ಲರೂ ಹೆಚ್ಚಿಗೆ ಅದಕ್ಕೆ ಕಂಪೇರ್ ಮಾಡ್ತಾರೆ ಕಿಯಾ ಕಾರ್ ಕಂಪೇರ್ ಮಾಡ್ತಾನೆ ಅದಕ್ಕೆ ಮಾಡೋಕ್ಕಾಗಲ್ಲ ಅದಕ್ಕೆ ಹೆಚ್ಚಿಗೆ ಕಂಪೇರ್ ಮಾಡಿ ಡಿಫ್ರೆನ್ಸ್ ಇದೆ ಪ್ರೈಸಿಂಗಲ್ಲಿ ಮಾರುತಿ ಇದಕ್ಕೆ ಡಿಫ್ರೆನ್ಸ್ 4 lakhs ಬರುತ್ತೆ ಇದು 11 lakhs ಅದು 15 lakhs ಇದಕ್ಕೆ ಟಾಪ್ ಅಂಡ್ 11 lakhs ಆನ್ ರೋಡ್ 11 lakhs ಆನ್ ರೋಡ್ ಪ್ರೈಸ್ ಅಫೋರ್ಡಬಲ್ ಇದೆ ಕಸ್ಟಮರ್ಗೆ ಬೇಸ್ ಏನು ಇಷ್ಟೇ ಕಾಸ್ಟ್ 8,25,000 ಹೆಚ್ಚಿಗೆ ಸ್ವಲ್ಪ ಜಾಸ್ತಿ ಇದೆ ಕಾಸ್ಟ್ ಅನ್ಕೊಳ್ಳೋಣ 10,80,000 ಬೇಸಿಕ್ 2 lakh ಜಾಸ್ತಿ ಇದೆ ಹೆಚ್ಚಿಗೆ ಪೈಟಿಂಗ್ ಹೆಚ್ಚಿಗೆ ಸೇಫ್ ಇಲ್ಲ ಈಗ ಸೇಫ್ಟಿ ಇದೆ ಅಲ್ಲಿ ಪ್ರೂವ್ ಆಗಿದೆ ಕಸ್ಟಮರ್ಸ್ಗೆ ಸ್ಟೀರಿಂಗ್ ಚೇಂಜ್ ಆಗಿರ್ಬೇಕು ಸ್ಟೀರಿಂಗ್ ವೀಲ್ ಇದರಲ್ಲಿ ಸ್ಟೀರಿಂಗ್ ಅಲ್ಲದೆ ನಿಮಗೆ ನ್ಯೂ ಲೋಗೋ ಬಂದಿದೆ ಲೋಗೋ ಅಷ್ಟೇ ಬಿದ್ದೆ ಮತ್ತೆ 11 ಕ್ಲಬ್ ಚೇಂಜ್ ಆಗಿದೆಯಾ ಸರ್
ಅಂದರೆ ಕಪ್ ಇದೆ ಇದು ಇವಾಗ ವೈರ್ಲೆಸ್ ಬಂದಿದೆ. ವೈರ್ಲೆಸ್ ಬಂದಿದೆ. ಮುಂಚೆ ವೈರ್ಡ್ ಇತ್ತು, ಇವಾಗ ವೈರ್ಲೆಸ್. ಮುಂಚೆ 8 ಇಂಚ್ ವೈರ್ಲೆಸ್ ಆಪಲ್ ಕಾಂಪ್ಲಿಮೆಂಟ್. ಓಕೆ ಮళ్ళీ ನಾರ್ಮಲ್ TFT ಡಿಸ್ಪ್ಲೇ ತಂಕತ್ತೆ ಮಲ್ಲ TFT ಓಲ್ಡ್ ಇತ್ತೀಗ ಬರೋದು ಅನುಪ ಕೊಟ್ಟಿದ್ದೀರಾ. ಹೌದು. ಅವೆಲ್ಲ ಏನೇನು ಫೀಚರ್ಸ್ ಬರುತ್ತೆ ಲೈಕ್ ಅದರಲ್ಲಿ ಆಪಲ್ ಕಾಪ್ಲೆ ಆಂಡ್ರಾಯ್ಡ್ ಆಟೋ, ಬ್ಲೂಟೂತ್, ನ್ಯಾವಿಗೇಷನ್. ಓಕೆ ನಾರ್ಮಲ್ ಅನುಕ ಹೆಂಗೆ ವರ್ಕ್ ಆಗುತ್ತೆ ಬೇರೆ ಕಾಸ ಹಂಗೆ ವರ್ಕ್ ಆಗುತ್ತೆ. ಸೇಮ್ ಹಂಗೇನೆ. 21 ಸೇಫ್ಟಿ ಫೀಚರ್ಸ್ ಏನು ಕೊಟ್ಟಿದ್ದೀರಾ? 21 ಸೇಫ್ಟಿ ಫೀಚರ್ಸ್ ಬರುತ್ತೆ ಈ ಕಾರಲ್ಲಿ ಸರ್. ಎಷ್ಟು ಸೇಫ್ಟಿ ಫೀಚರ್ಸ್ ಬರುತ್ತೆ ಈ ಕಾರಲ್ಲಿ? ಸೇಫ್ಟಿ ಫೀಚರ್ಸ್ 21 ಸ್ಟ್ಯಾಂಡರ್ಡ್ ಸೇಫ್ಟಿ ಫೀಚರ್ಸ್. ಅಂದರೆ 11 ಬರುತ್ತೆ. ಎಲ್ಲ ಬೇಸಿಕ್ ಇಂಜಿನ್ EBD ಎಲ್ಲ ಬರುತ್ತೆ. ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ, ಟ್ರಾಕ್ಷನ್ ಕಂಟ್ರೋಲ್, ಇಎಲ್ಎಸ್, TPMS, ABS, EBD ಎಲ್ಲ ಐಸೋಫಿಕ್ಸ್ ಎಲ್ಲ ಬೇಸ್ ಬಂದಿದೆ ಸಿಗುತ್ತೆ. ಬೇಸ್ನ ಟಾಪ್ ಎಲ್ಲ ಬರುತ್ತೆ. ಬೈ ಟ್ರೈಬಲ್ಸ್ನ ಎಲ್ಲ ಕಾರು ಅದೇ ಎಲ್ಲ ಕಾರು ಹಂಗೇನೆ. ಕ್ವಿಡ್ ಇದೆ ಮತ್ತೆ ಕ್ವಿಡ್ ಇಲ್ಲ. ಕ್ವಿಡ್ ಅಂದ್ರೆ ಲೈಕ್ ಕ್ವಿಡ್ ಅಲ್ಲಿ ABS, EBD ಇದೆಲ್ಲ ಕಾಮನ್ ಇದೆ. ಎಲ್ಲ ಕಾರು ಬೇಸಿಕ್ ಇಂಜಿನ್ ಬರುತ್ತೆ. ಕ್ರೂಸ್ ಕಂಟ್ರೋಲ್ ಇಲ್ಲ ಅದರಲ್ಲಿ. ಅದೆಲ್ಲ ಬಿಕಾಸ್ ಗ್ರ್ಯಾಂಡ್ ಹೈಟನ್ನಲ್ಲಿ ಗ್ರ್ಯಾಂಡ್ ಹೈಟಲ್ಲಿ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಬಟ್ ಕೈಗರಿಗಿಲ್ಲ ಕ್ರೂಸ್ ಕಂಟ್ರೋಲ್ ಇಲ್ಲ, ಫೀಚರ್ ಇಲ್ಲ ಟಾಪ್ ಎಂಡಲ್ಲಿ. ಕೈಗಾರಲ್ಲಿ ಇದೆ ಹಂಗಿಲ್ಲ ಇದಿದೆ ಮತ್ತೆ ಅದಕ್ಕಿಲ್ಲ. ಕ್ವಿಡ್ ಹಾಗೆ ಕಂಪೇರ್ ಮಾಡ್ತಾರೆ. ಮುಂದೆ ನಿಮಗೆ 7 ಲಕ್ಷ ಅದು 10 ಲಕ್ಷ ಮುಂದೆ ಗ್ರ್ಯಾಂಡೆಡ್ ಕಂಪೇರಿಸನ್ ಗಾಡಿ ಅದು. ಅದಕ್ಕೆ ನಿಮಗೆ 7 lakhs, ನಿಮಗೆ ಐಟನ್ ಬಂದು 10 lakhs, 3 lakhs ಡಿಫರೆನ್ಸ್. ಮತ್ತೆ ಮರಟಿ ಸಿಲೆರು ಕಂಪೇರ್ ಮಾಡ್ತಾರೆ ಅದನ್ನ. ಹೌದು, ಸಿಲೆರು ಕಂಪೇರ್ ಮಾಡ್ತಾರೆ. ಕಂಪೇರ್ ಮಾಡಿದ್ರೆ ಗ್ರಾನೈಟಲ್ಲಿ ಕ್ಲೋಸನ್ ಕೊಟ್ಟು ಸ್ಟಾಪ್ ಅಷ್ಟ ಮತ್ತು ಸ್ಪೋರ್ಟಲ್ಲಿ ಮತ್ತೆ ಫಿಡಲ್ ಇಲ್ಲ, ಫೀಚರ್ ಇಲ್ಲ, ಮಿಸ್ಸಿಂಗ್ ಇದೆ. ಯಾರಲ್ಲಿ ಇಲ್ಲ ಅನ್ಕೋತಿ ಬರೀ ಗಾಡಿ ಬಿಟ್ಟು ಬೇರೆ ಕಾರಲ್ಲಿ ಕಂಪ್ಲೀಟ್ ಇಲ್ಲ. ಚೆನ್ನಾಗಿದೆ ಕಲರ್, ಡಿಫ್ರೆಂಟ್ ನಮಗೆ ಥರ ಇಲ್ಲ ಕಲರ್. ಹೌದು, ಹೊಸ ಕಲರ್. ಇದು ಸೆಕೆಂಡ್ ವಾಕ್ ಕ್ಯಾಬಿನ್ ಸೀಟ್ ಬರುತ್ತಾ? ನಾರ್ಮಲ್ ಅಷ್ಟೇ. ನಾರ್ಮಲ್. ಓಕೆ. ಆಪ್ಷನ್ ಇಲ್ಲ ಕಸ್ಟಮರ್ಗೆ. ಹಿಂದೆ ಬರೀ ನಾರ್ಮಲ್ ಸಿಗರೇಟ್ ಚಾರ್ಜರು ಇರುತ್ತೆ. ಹೌದು. ಎಲ್ಲರೂ ಫ್ರೆಂಡ್ ಕೊಟ್ಟ ಸಿಗರೇಟ್ ಚಾರ್ಜ್ ನೀವು ಹಿಂದೆ ಕೊಟ್ಟಿದ್ದೀರಿ, ಯಾಕೆ ಸಿಗರೇಟ್ ಚಾರ್ಜರ್ USB ಯೂಸ್ ಮಾಡ್ಬೋದು. ಇಲ್ಲ ನಾವು ಅದೇ ಬೇರೆ ಕಾಸಲ್ಲಿ ಬೇರೆ ಮರಸಲ್ಲೆಲ್ಲ ಸಿಗರೇಟ್ ಮುಂದೆ ಕೊಡ್ತಾ ನೋಡಿ ಸಿಗರೇಟ್ ಚಾರ್ಜ್ ಕೊಟ್ಟಿದ್ದಾರೆ ಕಸ್ಟಮರ್ ಜೈಸಿಟಲ್ಲಿ ಕೊಡ್ತಾರೆ. ನೀವು ಅದನ್ನ ಬೇರೆ ಕೊಟ್ಟಿದ್ದಾರೆ ಸಿಗರೇಟ್ ಕೊಟ್ಟಿದ್ದಾರೆ. 12 ವೋಲ್ಟ್ ಪವರ್ ಸಾಕೆಟ್ ನಿಮಗೆ. ಸೊ ನೀವು ಒಂದು ಅಡಾಪ್ಟರ್ ಹಾಕೊಂಡು ಚಾರ್ಜ್ ಮಾಡ್ಕೋಬಹುದು, ಎರಡು ಯೂಸ್ ಮಾಡ್ಬೋದು ಸೈಮಲ್ಟೇನಿಯಸ್ ಆಗಿ. ಅದನ್ನ ಬೇರೆ ಕಾಸಲ್ಲಿ ಮುಂದೆ ಕೊಡ್ತಾರೆ, ನೀವು ಏನು ಹಿಂದೆ ಕೊಟ್ಟಿದ್ದೀರಾ ಅದು ಡಿಫ್ರೆನ್ಸ್. ಥರ್ಡ್ ರೋಲ್ ಇದೆ ನಿಮಗೆ. ಅಂದರೆ 2 ವೋಲ್ಟ್ ಸಿಗರೇಟ್ ಕೊಡ್ತಾರೆ. ಅದು ಎಷ್ಟು ವೋಲ್ಟೇಜ್ ಇದೆ? 12 volts. 120 ಬರುತ್ತೆ ಸರ್. 12 volts. ಅದು 12 ಕೊಟ್ಟು ವ್ಯಾಟೇಜ್ ಎಷ್ಟು ಅದು? 120 ಬರುತ್ತೆ. ಬೇಕಾದ್ರೆ 180 ಬರುತ್ತೆ ನೋಡಿದ್ದೀನಿ. ಬಿಕಾಸ್ ಕೇಗಲ್ಲಿ 180 ನೋಡಿದ್ದೀನಿ, ಅದಕ್ಕೆ ಈಸುವ ಕಡಿಮೆ ಇದೆ. ತುಂಬ ಯೂನಿಕ್ ಅದು ಏನು ಫೀಚರ್ ಕೊಟ್ಟಿದ್ದೀರಾ? ಬೇಗದಲ್ಲಿ ಇಲ್ಲ ಫೀಚರ್. ಕೂಲ್ದು ಫ್ರಿಜ್ ಏನು ಕೊಟ್ಟಿದ್ದೀರಾ? ಬೇಗದಲ್ಲಿ ಇಲ್ಲ, ಅದು ಹೆಚ್ಚುಗಳು ಇಲ್ಲ ಫೀಚರ್ ಇಲ್ಲ. ಮತ್ತು ಕಾರ್ನರ್ಸಲ್ಲ ಫೀಚರ್ ಇಲ್ಲ. ನಿಮ್ಮದಲ್ಲಿ ಒಂದಲ್ಲಿ ನೋಡಿದ್ದಾನೆ ಫೀಚರ್ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಕೂಲ್ ಔಟ್ ಬಾಕ್ಸ್ ಅಂದರೆ ಗಾಡಿ ಸ್ಟಾರ್ಟ್ ಬಂದಾಗ ಅಲ್ಲಿ ಏನಿತ್ತು ಕೂಲ್ ಆಗುತ್ತೆ ಅದು. ಫ್ರೀಜರ್ ಥರ ಚೆನ್ನಾಗಿದೆ ಫೀಚರ್ ಅದು. ಬಿಚ್ಚ ಏನು ಎಕ್ಸ್ಟ್ರಾ ಅದಾಗಿದೆ ಓಲ್ಡ್ ಹೊಸ ಟ್ರೈಬಲ್ಗೂ ಅಷ್ಟೇ. ಬೇರೆಯವ್ರಿಗೆಲ್ಲ ಜೊತೆ ಅಡ್ರೆಸ್ ಕೊಟ್ಟಿದ್ದಾರೆ. ಬಟ್ ಫ್ರಂಟಿಗೆ ಅಡ್ಜಸ್ಟ್ ಮಿಸ್ಸಿಂಗ್ ಇದೆ, ಕರೆಕ್ಟ್ ಇಲ್ಲ. ಅದಕ್ಕೆ ಟಾಪ್ ಇದು ಬರುತ್ತೆ ಫೀಚರು. ಹಂಗಲ್ಲ ಇದು ನೆಕ್ಸ್ಟ್ ವೇರಿಯಂಟ್ ಬರುತ್ತೆ. ಅದು ನೆಕ್ಸ್ಟ್ ವೇರಿಯಂಟ್ ಇದೆ ಟಾಪ್ ಎಂಡ್. ಇದೊಂದು ಟೆಕ್ನೋ ವೇರಿಯಂಟ್. ಎಮೋಷನ್ ಇದೆ. ಆಯ್ತು, ಎಮೋಷನ್ ವೇರಿಯಂಟ್ ಇದೆ. ಅಲ್ಲಾರು ಅಂದರೆ ಟೆಕ್ನಾಲಜಿ ನಂಗೆ ಇದನ್ನು ಅದಕ್ಕೆ ಕೇಳಿದ್ದು. ಎಮೋಷನ್ ಇದೆ. ಎಮೋಷನ್ ವೇರಿಯಂಟ್. ಎಮೋಷನಲ್ಲೂ ಅಡ್ಜಸ್ಟ್ ಬರಲ್ಲ, ಯಾರಲ್ಲೂ ಬರಲ್ಲ. ಇಲ್ಲ ಏನಕ್ಕೆ ಹಂಗೆ ವೇರ್ ಮತ್ತು ಪರ್ಸನ್ ಬೋರ್ಡ್ಸ್ ಹೋಗಿ ಅಡ್ಜಸ್ಟ್ ಇದೆ. ಬಟ್ ಫಸ್ಟ್ ಆಗಿಲ್ಲ ಅಡ್ಜಸ್ಟ್ ಅದು ಮಿಸ್ಸಿಂಗ್ ಆಗಿದೆ ಕಸ್ಟಮರ್ಗೆ. ಬಟ್ ಕಸ್ಟಮರ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಲಾಂಗ್ ಡಿಸ್ಟೆನ್ಸ್ಗೆ ಅವ್ರು ಕಟ್ನೋ ಬರಲ್ಲ, ಗೊತ್ತಿಲ್ಲ ಲಾಂಗ್ ಡಿಸ್ಟೆನ್ಸ್ಗೆ. ಇದಕ್ಕೂ ಲೇಟೆಸ್ಟ್ ಸೀಟ್ಸ್ ಬರುತ್ತೆ, ಮಿಡಲ್ ಸೀಟ್ಸ್ ಇದೆ ಅದರಲ್ಲಿ. ಅಕ್ಸರೀಸ್ ಓಕೆ. ಜಾಗಸಿ ಇದೆ, ಇದೆಲ್ಲ ಆಪ್ಷನ್ ಇದೆ. ಹೋಗೋದಿಲ್ಲ. ಇಲ್ಲಿ ಅಕ್ಸರೀಸ್ ಏನು ಬರುತ್ತೆ, ಕಂಪ್ನಿ ಫಿಟ್ ಅಕ್ಸರೀಸ್ ಕಸ್ಟಮರ್ಗೆ. ಆಫ್ಟರ್ ಮಾರ್ಕೆಟ್ ಅಂದರೆ ಶೋರೂಮ್ ಆಗ್ತದೆ ಅಕ್ಸರೀಸ್ ಅದೇ ಅದು ಎಷ್ಟಾಗುತ್ತೆ ಕಾಸ್ಟ್ ಅದು ಕಸ್ಟಮರ್? ಓಕೆ. ಅದರಲ್ಲಿ ಏನೇನು ಬರುತ್ತೆ ಅಂದರೆ ಕ್ರೋಮ್ ಸೆಟ್ ಬರುತ್ತೆ, ಅಂದರೆ ಕ್ರೋಮ್ ಸೆಟ್, ರೈಲಿಂಗ್ಸ್, ಮ್ಯಾಟ್ಸ್. ಓಕೆ ಓಕೆ ಓಕೆ. ಇದೆಲ್ಲ ಅದ್ರಲ್ಲಿ ಫಿಟ್ ಆಗಿದೆ. ಆಂಬೆಂಟ್ ಲೈಟಿಂಗ್ ಇಲ್ಲ ಗಾಡಿಯಲ್ಲಿ. ಓಕೆ ಓಕೆ. ಬೇರೆದಕ್ಕೆ ಅದು ಇನ್ಬಿಲ್ ಕೊಡ್ತಾರೆ, ಬೇರೆದೆಲ್ಲ. ಅದಕ್ಕೆ ಇದಲ್ಲಿ ಅದು ಕೊಟ್ಟಿಲ್ಲ, ಅದು ಮಿಸ್ಸಿಂಗ್ ಇದೆ. ಅದಕ್ಕೆ ನೋಡಿ ಈ ಸೆಗ್ಮೆಂಟಿಗೆ ನೆಕ್ಸ್ಟ್ ಲಾಂಚಸ್ ಆಗಿದೆ ಈ ಕೈಗಾರ ಆದಮೇಲೆ. ನೆಕ್ಸ್ಟ್ ಇದಾರೋ ನನಗೆ ಸ್ಪೈಕ್ ನೋಡ್ತಾ ಇದೆ, ಇನ್ಸ್ಟಾಗ್ರಾಮ್ನಲ್ಲಿ ಆಟೋ ಕಾರ್ ಆಗ್ತಾ ಇದೆ. ಅದರಿಂದ ಲಾಂಚ್ ಆಗುತ್ತೆ ಗಾಡಿ ಅದು.
ಯಾವುದೋ ಒಂದು ಕುಪ್ಪೆ ಕಾರ್ ಥರ ಕ್ಯಾಪ್ಚರ್ ಥರ ಒಂದು ಕುಪ್ಪೆ ಕಾರ್ ಒಂದು ಎಲ್ಲ ಕಡೆ ಸ್ಪೈಕ್ ಆಗಿದೆ ಮಾರ್ಕೆಟಲ್ಲಿ. ಎಲ್ಲ ಇದು ಮಾಡ್ತಾರೆ ಅಷ್ಟೇ ಸರ್. ಅದಕ್ಕೆ ಅದು ಹಾಕಿದ್ವಿ, ಅದಕ್ಕೆ ನಾನು ಕೇಳಿದೆ. ಅಡ್ವರ್ಟೈಸ್ಮೆಂಟ್ ಅಷ್ಟೇ. ಹಾಂ, ರೇರ್ ಬರೀ 100 ಬೂಟ್ ಸ್ಪೇಸು, 11 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ ರೇರು ಅಷ್ಟೇ. 4 ಲೀಟರ್ಸ್ ಬರುತ್ತೆ. ಹಾಂ ಹಾಂ, ಈ ಥರದ ಬೆನ್ ಮಾಡಿ ಎಷ್ಟಾಗುತ್ತಾಗ 625 ಲೀಟರ್ಸ್ ಬರುತ್ತೆ. ಹಾಂ, ಟೂ ಬೆನ್ ಮಾಡಿ 200 ಲೀಟರ್ಸ್. ಈ ಸಂಬಂಧ ಇದು ಹಿಡಿ ಆಗಿಸ್ಬೋದಾ? ಹಾಂ, ಈ ಸಂಬಂಧ ಇದು ಹಿಡಿ ಆಗಿಸ್ಬೋದಾ? ಹೆಚ್ಚಿಗೆ ಕಾಂಗ್ರೆಸ್ ಸಂಬಂಧ ಇದು ಆಗಿಸ್ಬೋದು ಆಲ್ಮೋಸ್ಟ್. ಟೈಡರ್ ಸ್ಪೇಚಸ್ ಇದೆಯಾ ಅದು? ಟೈಡರ್ ಸೀಟ್ ಹೆಚ್ಚಿಗೆ ಕಂಪನಿ ಕಾಂಗ್ರೆಸ್ ಥರನೇ ಸ್ಪೇಚಸ್ ಇದೆಯಾ ಅದು ಟೈಡರ್ ಸೀಟು? ಏನು ಸರ್? ಕಿಯಾ ಕಾಂಗ್ರೆಸ್ ಥರನೇ ಕ್ಯಾಲ್ವಿಸ್ ಥರನೇ ಸ್ಪೇಚಸ್ ಇದೆಯಾ ಈ ಟೈಡರ್ ಕೊಡ್ಲಿಕ್ಕೆ ಕಸ್ಟಮರ್ಗೆ? ಸರ್ ನಿಮಗೆ ಕಿಯಾ ಕರೆನ್ಸ್ ಎಲ್ಲ ನಿಮಗೆ ಎಬೋ 4 ಮೀಟರ್ ಬರುತ್ತೆ. ಹಾಂ, ಇದು 4 ಮೀಟರ್ ಸರ್. ಓಕೆ, ಹಂಗಿಲ್ಲ ಹಿಂದೆ ಸೀಟ್ಗೆ ಸ್ಪೇಚಸ್ ಇದೆಯಾ ಅಂತ ಕೇಳಿದೆ. ಹಾಂ, ಅದು ಕಾಣಿಸ್ತಾ ಇದೆ ಸ್ಪೇಚಸ್, ಬಟ್ ಲಾಂಗ್ ಡಿಸ್ಟೆನ್ಸ್ ಸ್ಪೇಚಸ್ ಇಲ್ಲ ಅನ್ಕೋತೀನಿ ಇದು. ಅಷ್ಟು ಸ್ಪೇಸ್ ಬರಲ್ಲ. ಹಾಂ ಹಾಂ, ಅದು ಓಕೆ ಓಕೆ ಓಕೆ. ಅಡ್ಜಸ್ಟಬಲ್ ಅದು ರೇರ್ ಸೀಟು? ಹೌದು, ಸೆಕೆಂಡ್ ರೋ ಮಾತ್ರ ಅಡ್ಜಸ್ಟಬಲ್. ಹಾಂ, ರೇರ್ ಫಿಕ್ಸ್ಡ್ ನಿಮಗೆ. ಫಿಕ್ಸ್ಡ್, ಜಸ್ಟ್ ಫೋಲ್ಡ್ ಮಾಡಬೇಕಾಗ್ತದೆ, ಡಿಕ್ಕಿ ಎಕ್ಸ್ಟ್ರಾ ಬೇಕಂದ್ರೆ. ಬಟ್ ಲೈಟ್ ಚೆನ್ನಾಗಿ ಕಾಣ್ತದೆ. ಆಫ್ಟರ್ ಲೈಟ್ಸ್ ಕೊಟ್ಟಿದ್ದಾರೆ ಸತಿ ನೀವು ಫೈಬರ್ಗೆ, ಮುಂಚೆ ಇಲ್ಲಿಲ್ಲ ಫೀಚರ್ ಅದು ಚೆನ್ನಾಗಿ. ಹಾಂ, ತುಂಬ ಚೆನ್ನಾಗಿ ಆಫ್ಟರ್ಗೆ ಥರ ಕಾಣಿಸ್ತದೆ ಇಲ್ಲಿ ಲೈಟ್ಸ್. ಆಫ್ಟರ್ಗೆ ಥರ ಎಲ್ಲ ಕಾಣ್ತದೆ ಲೈಟ್ಸ್. ಈ ಫೀಚರ್ ಕೊಟ್ಟಿದ್ದಾರೆ ಆಫ್ಟರ್ಗೆ ಥರ ಇದೆ ಲೈಟ್ಸ್ ಇದು. ಹಾಂ, ರೋಡ್ ಏನೂ ಚೇಂಜಸ್ ಆಗಿಲ್ಲ. ರೋಡ್ ಆಲ್ಮೋಸ್ಟ್ ಸೇಮ್ ಅಲ್ಲಿ. ಒನ್ ಏಯ್ಟಿ ಎಮ್ ಎ ಬರುತ್ತೆ. 182. ಈ ಸಂಬಂಧ ಇದೇ ಅದು ಟಾಲ್ ಅನ್ಕೋತೀನಿ ಗೋಲ್ಗಲ್ಲಿ. ಹೌದು. ಹೆಚ್ಚುಗಡೆ 160 ಇರಬೇಕು ನಾನು ಅನ್ಕೋತೀನಿ ಕಂಪ್ಯೂಟರಲ್ಲಿ. ತುಂಬ ಚೆನ್ನಾಗಿದೆ ಗಾಡಿ, ಮನೆಯದಾಗ ಗ್ರೌಂಡ್ ಗಿನತ್ತಲ್ಲ. ಈ ಕಡೆ ಸ್ಟಾರ್ಟ್ ನಂಗಿದ್ದು ಟಾಪ್ ಎಂಡಲ್ಲಿ. ಬರ್ತಾರೆ ಇದೇ ಸೀರಿಯಲ್ ಗಾಡಿ ಆ್ಯಕ್ಚುಲಿ ಫೀಚರ್ಸ್ ತೋರಿಸ್ತಾರೆ ನಿಮಗೆ ಫೀಚರ್ಸ್.